ಬಾಗಲಕೋಟೆಯಲ್ಲಿರುವಂಥ ಕುರ್ಬರ್ ಸರ್ಸ್ ಎನ್ವಿಎನ್ ಇಂಗ್ಲಿಷ್ ಅಕಾಡೆಮಿಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿರುವಂಥ ಚರ್ಚೆಯ ವಿಷಯ ಇಂಟ್ರಾಗೇಟಿವ್ ಸೆಂಟೆನ್ಸಸ್ ಇನ್ ಆಲ್ ಟೆನ್ಸಸ್. ನಾವು ಕಲಿಯುವಂಥ 15 ಟೆನ್ಸ್ಗಳಲ್ಲಿ ಇಂಟ್ರಾಗೇಟಿವ್ ಸೆಂಟೆನ್ಸಸ್ ಅಂದರೆ ಪ್ರಶ್ನಾರ್ಥಕ ವಾಕ್ಯಗಳು ಹೇಗಿರ್ತವೆ ಅನ್ನೋದನ್ನು ಚರ್ಚೆ ಮಾಡ್ತಾ ಇದ್ದೀವಿ. ತಮ್ಗೆ ಗೊತ್ತಿರೋ ಹಾಗೆ ನಮ್ಮ ಕನ್ನಡ ವಾಕ್ಯ ರಚನೆಗಳನ್ನು ನಾವು ಇಂಗ್ಲಿಷ್ನಲ್ಲಿ ಅನುವಾದ ಮಾಡೋಕ್ಕಿಂತ ಮುಂಚೆನೆ ಆ ಕನ್ನಡ ವಾಕ್ಯದಲ್ಲಿ ವರ್ಬ್ ಯಾವುದು, ಸಬ್ಜೆಕ್ಟ್ ಯಾವುದು, ಆಬ್ಜೆಕ್ಟ್ ಕಂಡುಹಿಡ್ಕೋಬೇಕು. ಆ ವರ್ಬ್ ಪ್ರಶ್ನೆ ಕೇಳ್ತಾ ಇದೆ ಅನ್ಸಿದ್ರೆ ನಾವು ಇಂಟ್ರಾಗೇಟಿವ್ ಅಂತೀವಿ. ನಂತರ ಆ ವರ್ಬನ್ನು ಒಂದೆರಡು ಮೂರು ಸಲ ನಾವು ಗಮನ ಕೊಟ್ಟು ನೋಡಿದಾಗ ಅದು ಕಾಲವನ್ನು ನಿರ್ಧಾರ ಮಾಡುತ್ತೆ. ಅದು ಪ್ರೆಸೆಂಟ್ ಇದೆಯೋ, ಪಾಸ್ಟ್ ಟೆನ್ಸ್ನಲ್ಲಿದೆಯೋ, ಫ್ಯೂಚರ್ನಲ್ಲಿದೆಯೋ, ಮತ್ತು ಅದರಲ್ಲಿ ಸಿಂಪಲ್ ಇದೆಯೋ, ಕಂಟಿನ್ಯೂಸ್ ಇದೆಯೋ, ಪರ್ಫೆಕ್ಟ್ ಇದೆಯೋ, ಪರ್ಫೆಕ್ಟ್ ಕಂಟಿನ್ಯೂಸ್ ಅಂತ ನಿರ್ಧಾರ ಆದ ತಕ್ಷಣ ಮತ್ತು ಅಂಥ ವಾಕ್ಯವನ್ನು ಆ ನಿರ್ಧಾರಿತ ಟೆನ್ಸಿನ ಸೂತ್ರಕ್ಕನುಗುಣವಾಗಿ ಇಂಗ್ಲಿಷ್ ವಾಕ್ಯವನ್ನು ರಚನೆ ಮಾಡಬೇಕು. ಅದಕ್ಕೆ ನಾವು ಇವತ್ತು ನಮ್ಮ ಕನ್ನಡ ವಾಕ್ಯಗಳಲ್ಲಿ ಪ್ರಶ್ನಾರ್ಥಕ ವಾಕ್ಯಗಳು ಯಾವ ರೀತಿ ಇರ್ತವೆ, ಅದು ಯಾವ ರೀತಿ ಕಾಲವನ್ನು ನಿರ್ಧಾರ ಮಾಡುತ್ತೆ ಅನ್ನೋದನ್ನು ಚರ್ಚೆ ಮಾಡೋಣ. ಈಗ ನೋಡಿ, ನಾವು ಸಹಜವಾಗಿ 3 ಕಾಲಗಳನ್ನು ಕಲಿತೀವಿ. ಒಂದು ಪ್ರೆಸೆಂಟ್ ಟೆನ್ಸ್, ಎರಡನೇದು ಪಾಸ್ಟ್ ಟೆನ್ಸ್ ಮತ್ತು ಮೂರನೇದು ಫ್ಯೂಚರ್ ಟೆನ್ಸ್. ಇವು ಏನು ಅನ್ನೋದು ಮೊದಲು ನಾವು ನಿಖರವಾಗಿ ಗೊತ್ತಿರಬೇಕು. ನಾನು ಒಬ್ಬ ಶಿಕ್ಷಕ ಇದ್ದೇನೆಯೇ ಪ್ರಶ್ನೆ. ನಾನು ಒಬ್ಬ ಶಿಕ್ಷಕ ಇದ್ದೇನೆ, ಅದೀನಿ ಅಂತ ಹೇಳ್ತಾ ಇದ್ದೀನಿ, ಇದಕ್ಕೆ ಅಫರ್ಮೇಟಿವ್ ಅಂತೀವಿ. ನಾನು ಒಬ್ಬ ಶಿಕ್ಷಕ ಅಲ್ಲ ಅಂತ ಹೇಳ್ತಾ ಇದ್ದೀನಿ, ಇದಕ್ಕೆ ನೆಗೆಟಿವ್. ಅದನ್ನೇ ನಾನು ಒಬ್ಬ ಶಿಕ್ಷಕ ಇದ್ದೇನೆಯೇ ಅಂತ ಪ್ರಶ್ನೆ ಮಾಡ್ತಾ ಇದ್ದೇನೆ. ಅವನು ಒಬ್ಬ ವೈದ್ಯ ಇದ್ದಾನೆಯೇ ಅಂತ ಪ್ರಶ್ನೆ ಮಾಡ್ತಾ ಇದ್ದೀನಿ. ಅವನು ಒಬ್ಬ ರೈತ ಇದ್ದಾನೆಯೇ ಅಂತ ಪ್ರಶ್ನೆ ಮಾಡ್ತಾ ಇದ್ದೀನಿ. ಈ ರೀತಿ ಪ್ರಶ್ನೆ ಮಾಡುವಂತ ವಾಕ್ಯಗಳಿಗೆ ಇಂಗ್ಲಿಷ್ನ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತಾರೆ. ಈಗ ನಾವು ಈ ರೀತಿ ಮಾರ್ಕ್ ಮಾಡ್ಕೊಂಡ್ಮೇಲೆ ಅದರಲ್ಲಿ ವರ್ಬ್ ಯಾವುದು, ಸಬ್ಜೆಕ್ಟ್ ಯಾವುದು ನಾವು ತಿಳ್ಕೊಂಡ್ಮೇಲೆ ಮತ್ತೊಂದು ಸಲ ಸ್ವಲ್ಪ ಅದು ಸರಿಯಾಗಿ ನೋಡೋಣ. ಅವನು ಒಬ್ಬ ರೈತ ಇದ್ದಾನೆಯೇ, ಈ ಇದ್ದಾನೆ ಅನ್ನೋದು ವರ್ಬ್. ಈ ವರ್ಬ್ ಕ್ರಿಯೆಯನ್ನು ಸೂಚಿಸ್ತಾ ಇಲ್ಲ. ಏನು ಮಾಡ್ತಾ ಇದ್ದಾನೆ ಇಲ್ಲ, ಏನು ಮಾಡಿ ಇದ್ದಾನೆ ಉತ್ತರ ಇಲ್ಲ, ಅಂದ್ರೆ ಕ್ರಿಯೆ ಇಲ್ಲ. ಏನಿದ್ದಾನೆ, ರೈತ ಇದ್ದಾನೆ, ನೌನ್ ಇದೆ. ಹೇಗೆ ಇದ್ದಾನೆ, ಆರೋಗ್ಯವಾಗಿ ಇದ್ದಾನೆ, ಸಂತೋಷವಾಗಿ ಇದ್ದಾನೆ, ಎಡ್ಜೆಕ್ಟಿವ್. ಅವನು ಎಲ್ಲಿ ಇದ್ದಾನೆ, ಅವನು ಬಾಗಲಕೋಟೆಯಲ್ಲಿ ಇದ್ದಾನೆ, ಪ್ರಿಪೋಷನ್. ಈ ರೀತಿ ಇರುವಿಕೆಯನ್ನು ಹೇಳ್ತಾ ಇದೆ, ಸದ್ಯದ ಇರುವಿಕೆ. ಇದಕ್ಕೆ ನಾವೇನಂತೀವಿ, ಪ್ರೆಸೆಂಟ್ ಟೆನ್ಸ್ ಅಂತೀವಿ. ಈ ರೀತಿ ಪ್ರೆಸೆಂಟ್ ಟೆನ್ಸ್ ಇದ್ರೆ ಕೇವಲ ಹೆಲ್ಪಿಂಗ್ ವರ್ಬ್ ಇರುವಿಕೆಯನ್ನ ಇದ್ದೇನೆ, ಇದ್ದಾನೆ, ಇದ್ದಾಳೆ, ಇದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ಪ್ರಶ್ನೆ ಆದಾಗ ಇದ್ದೇನೆಯೇ, ನಾನು ನಿನ್ನ ಗೆಳೆಯ ಇದ್ದೇನೆಯೇ, ನಾನು ಮೂರ್ಖ ಇದ್ದೇನೆಯೇ, ನಾನು ಕೆಟ್ಟವನು ಇದ್ದೇನೆಯೇ. ಈಗ ನೋಡ್ರಿ, ಇದ್ದೇನೆಯೇ ಪ್ರಶ್ನೆ. ಇಲ್ಲಿ ಕ್ರಿಯೆ ಬಗ್ಗೆ ಪ್ರಶ್ನೆ ಇಲ್ಲ, ಇರುವಿಕೆ ಬಗ್ಗೆ ಪ್ರಶ್ನೆ ಇದೆ. ಅದಕ್ಕೆ ನಾವು ಪ್ರೆಸೆಂಟ್ ಟೆನ್ಸ್ ಅಂತೀವಿ. ಅದೇ ನೀನು ಒಬ್ಬ ರೈತ ಇದ್ದೀಯಾ ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನಿದ್ದೀಯಾ, ರೈತ ಇದ್ದೀಯಾ. ಅವನು ಒಬ್ಬ ವೈದ್ಯನಿದ್ದಾನೆಯೇ, ಅವನು ಒಳ್ಳೆಯವನಿದ್ದಾನೆಯೇ. ಈ ರೀತಿ ಪ್ರಶ್ನೆ. ಈ ರೀತಿ ನಮ್ಮ ಕನ್ನಡ ವಾಕ್ಯದಲ್ಲಿ ಪ್ರಶ್ನೆ ಕೇಳುವಂತ ಪದ ವರ್ಬ್ ನಲ್ಲಿರುತ್ತೆ. ಅದು ಸ್ಥಿತಿಯನ್ನು ಹೇಳ್ತಾ ಇದ್ರೆ ಅದಕ್ಕೆ ನಾವು ಪ್ರೆಸೆಂಟ್ ಟೆನ್ಸ್ ಅಂತೀವಿ. ಅದನ್ನು ನಾವು ಇಂಗ್ಲಿಷ್ ನಲ್ಲಿ ಹೆಲ್ಪಿಂಗ್ ವರ್ಬ್ ಪ್ರಾರಂಭದಲ್ಲಿ ಇಟ್ಕೊಂಡೇ ವಾಕ್ಯ ಮಾಡಬೇಕು. ಯಾವತ್ತೂ ನೆನಪಿಟ್ಕೊಳ್ಳುವಂತಂದ್ರೆ ಇಂಗ್ಲಿಷ್ ವಾಕ್ಯದಲ್ಲಿ ಪ್ರಶ್ನೆಗಳು ಯಾವತ್ತೂ ಹೆಲ್ಪಿಂಗ್ ವರ್ಬ್ ಪ್ರಾರಂಭ ಆಗಬೇಕು. ಆ ಹೆಲ್ಪಿಂಗ್ ವರ್ಬ್ ಸಬ್ಜೆಕ್ಟ್ ಸಂಬಂಧಪಟ್ಟಿರುತ್ತೆ. ನಂತರ ಇಲ್ಲಿ ಪ್ರೆಸೆಂಟ್ ಇದರಲ್ಲಿ ನೌನ್ ಅಥವಾ ಅಡ್ಜೆಕ್ಟಿವ್ ಅಥವಾ ಅಡ್ಜೆಕ್ಟಿವ್ ನೌನ್ ಅಥವಾ ಪ್ರಿಪೋಷನ್ ನೌನ್ ಅಥವಾ ಎಡ್ವರ್ಬ್. ಇದು ನಾವು ಡೀಟೇಲ್ ಆಗಿ ಪ್ರೆಸೆಂಟ್ ಟೆನ್ಸ್ ನಲ್ಲೇ ನಾವು 4 ವಾಕ್ಯಗಳನ್ನು ಚರ್ಚೆ ಮಾಡಿದ್ವಿ. ದಯವಿಟ್ಟು ಅದನ್ನು ನೀವು ನೋಡ್ಕೊಂಡು ಕೇಳ್ಕೊಂಡ್ರೆ ಇದರ ಪೂರ್ಣ ಒಂದು ವಿಚಾರ ನಿಮ್ಗೆ ಇರ್ತೀರಿ. ಇದ್ದೇನೆಯೇ, ಆಮ್ ಐ. ಇದ್ದೀಯಾ, ಆರ್ ಯು. ಇದ್ದಾನೆಯೇ, ಈಸ್ ಹಿ. ಇದ್ದಾಳೆಯೇ, ಈಸ್ ಶಿ. ಇದೆಯೇ, ಈಸ್ ಇಟ್. ಇದು ನಾವು ವಾಕ್ಯದಲ್ಲಿ ಬೇಕು. ಅದು ನಿನ್ನ ಪುಸ್ತಕ ಇದೆಯೇ, ಈಸ್ ಇಟ್ ಯುವರ್ ಬುಕ್. ಅವಳು ನಿನ್ನ ಸಹೋದರಿ ಇದ್ದಾಳೆಯೇ, ಈಸ್ ಶಿ ಯುವರ್ ಸಿಸ್ಟರ್. ಈ ರೀತಿ ನಾವು ಪ್ರಶ್ನೆ ಮಾಡುವಾಗ ಇರುವಿಕೆ ಬಗ್ಗೆ ಪ್ರಶ್ನೆ ಮಾಡಿರೋದಕ್ಕೆ ಪ್ರೆಸೆಂಟ್ ಟೆನ್ಸ್ ಅಂತೀವಿ. ಇದ್ದಾನೆಯೇ, ಇದ್ದೇನೆಯೇ, ಇದ್ದೇವೆಯೇ, ಇದ್ದೀಯಾ, ಇದ್ದೀರಾ, ಇದ್ದಾನೆಯೇ, ಇದ್ದಾಳೆಯೇ, ಇದ್ದಾರೆಯೇ. ಈ ರೀತಿ ನಾವು ಪ್ರಶ್ನೆ ಮಾಡಲಿಕ್ಕೆ ಇರುವಿಕೆಯನ್ನು ಪ್ರಶ್ನೆ ಮಾಡಲಿಕ್ಕೆ ಬಳಸಿದ ಇದೇ ಪದಗಳು ಬಂದಿರ್ತಾವೆ. ಆ ಪದಕ್ಕಿಂತ ಮುಂಚೆ ನೌನ್ ಬಂದಿರಬಹುದು ಅಥವಾ ಎಡ್ಜೆಕ್ಟಿವ್ ಬಂದಿರಬಹುದು, ಪ್ರಿಪೋಷನ್ ಬಂದಿರಬಹುದು. ಆ ಪ್ರಶ್ನೆ ಕೇಳುವಂತ ಪದ
ಕ್ರಿಯೆ ಇಲ್ಲ ಸ್ಥಿತಿ ಇದ್ದಾಗ ಇವೇ ಪದಗಳು ಬಂದಿರ್ತವೆ. ಅದಕ್ಕೆ ಪೂರ್ವಕವಾಗಿ ಪ್ರೆಸೆಂಟ್ ನಲ್ಲಿ ನಾವು ಹೆಲ್ಪಿಂಗ್ ವರ್ಬ್ ಪ್ರಾರಂಭದಲ್ಲಿ ಇಟ್ಕೊಂಡು ಇಂಗ್ಲಿಷ್ ವಾಕ್ಯ ಮಾಡಬೇಕು. ಇಲ್ಲಿ ಬಳಸುವಂತ ಹೆಲ್ಪಿಂಗ್ ವರ್ಬ್ಸ್ 3 ಆಮ್, ಆರ್, ಈಸ್. ಅದನ್ನ ನೋಡ್ರಿ, ಆಮ್ ಐ ನಾನು ಇದ್ದೇನೆಯೇ, ಆರ್ ಯು ನೀನು ಇದ್ದೀಯಾ, ಈಸ್ ಹಿ ಅವನು ಇದ್ದಾನೆಯೇ, ಈಸ್ ಶಿ ಅವಳು ಇದ್ದಾಳೆಯೇ, ಈಸ್ ಇಟ್ ಅದು ಇದೆಯೇ. ಹಿಂಗೆ ಇರುವಿಕೆ ಇದ್ದಾಗ. ಅದೇ ನೋಡ್ರಿ, ನೀನು ಇಂದು ಬೆಂಗಳೂರಿಗೆ ಹೋಗುತ್ತೀಯಾ ಪ್ರಶ್ನೆ. ಅವನು ನಿನಗೆ ಸಹಾಯ ಮಾಡುತ್ತಾನೆಯೇ ಪ್ರಶ್ನೆ. ನೋಡ್ರಿ, ಅವನು ಇಂದು ಬೆಂಗಳೂರಿಗೆ ಹೋಗುತ್ತಾನೆ ಅಫರ್ಮೇಟಿವ್ ಸೆಂಟೆನ್ಸ್. ಅವನು ಇಂದು ಬೆಂಗಳೂರಿಗೆ ಹೋಗುವುದಿಲ್ಲ ನೆಗೆಟಿವ್ ಸೆಂಟೆನ್ಸ್. ಅವನು ಇಂದು ಬೆಂಗಳೂರಿಗೆ ಹೋಗುತ್ತಾನೆಯೇ ಪ್ರಶ್ನೆ. ಇದಕ್ಕೆ ಇಂಟ್ರಾಗೇಟಿವ್ ಅಂತೀವಿ. ಈ ಇಂಟ್ರಾಗೇಟಿವ್ ನೋಡ್ರಿ, ಹೋಗುತ್ತಾನೆಯೇ ಹೋಗುವ ಕ್ರಿಯೆ ಬಗ್ಗೆ ಪ್ರಶ್ನೆ. ಯಾವಾಗ ಹೋಗ್ತಾನೆ? ಮುಂದೆ ಹೋಗ್ತಾನೆ. ಅಂದ್ರೆ ಇಲ್ಲಿ ಕ್ರಿಯೆ ಮುಂದಾಗುತ್ತೆ. ಮುಂದೆ ನಡೆಯುವ ಕ್ರಿಯೆ ಬಗ್ಗೆ ಪ್ರಶ್ನೆ ಇದೆ ಕನ್ನಡದಲ್ಲಿ, ಅದಕ್ಕೆ ನಾವು ಇಂಗ್ಲಿಷ್ ನಲ್ಲಿ ಇಂಟ್ರಾಗೇಟಿವ್ ಅಂತೀವಿ. ಇಲ್ಲಿ ಕ್ರಿಯೆ ಬಗ್ಗೆ ಪ್ರಶ್ನೆ ಇರೋದ್ರಿಂದ ಮುಂದೆ ನಡೆಯುವ ಕ್ರಿಯೆ, ಇದಕ್ಕೆ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತೀವಿ. ಇಲ್ಲಿ ವಾಕ್ಯ ರಚನೆ ಯಾವತ್ತು ನೆನ್ಪಿಟ್ಕೊಳ್ರಿ, ಇಂಟ್ರಾಗೇಟಿವ್ ಹೆಲ್ಪಿಂಗ್ ವರ್ಬ್ ನಿಂದ ಪ್ರಾರಂಭ ಆಗಬೇಕು. ಸಬ್ಜೆಕ್ಟ್, ಮೇನ್ ವರ್ಬ್, ಆಬ್ಜೆಕ್ಟ್ ಮತ್ತು ಕೊನೆಗೆ ಕ್ವಶನ್ ಮಾರ್ಕ್ ಇರಬೇಕು. ಅದೇ ನೋಡ್ರಿ, ಬರೆಯುತ್ತೇನೆಯೇ ನಾನು ನಿನಗಾಗಿ ಒಂದು ಕವನವನ್ನು ಬರೆಯುತ್ತೇನೆಯೇ, ನೀನು ನನಗಾಗಿ ಒಂದು ಕವನವನ್ನು ಬರೆಯುತ್ತೀಯಾ, ಅವನು ನಿಮಗಾಗಿ ಒಂದು ಕವನವನ್ನು ಬರೆಯುತ್ತಾನೆಯೇ, ಅವನು ಇಂದು ಬೆಂಗಳೂರಿಗೆ ಹೋಗುತ್ತಾನೆಯೇ, ಅವನು ನಿನಗೆ ಸಹಾಯ ಮಾಡುತ್ತಾನೆಯೇ ಪ್ರಶ್ನೆ. ಈ ರೀತಿ ಪ್ರಶ್ನೆ ಕೇಳುವಾಗ ಬರೆ ಅನ್ನೋ ಒಂದು ಕ್ರಿಯೆ ಇರೋದ್ರಿಂದ ಈ ಪ್ರಶ್ನೆ ಕೇಳುವಂತ ಪದ ಮೇನ್ ವರ್ಬ್ ಅಂತೀವಿ. ಕ್ರಿಯೆಯನ್ನ ಸೂಚಿಸುತ್ತೆ, ಕ್ರಿಯೆ ಬಗ್ಗೆ ಪ್ರಶ್ನೆ ಮಾಡುತ್ತೆ. ಅದು ಮುಂದೆ ನಡೆಯುವ ಕ್ರಿಯೆ ಬಗ್ಗೆ ಪ್ರಶ್ನೆ ಸಿಂಪಲ್. ಅಲ್ಲಿ ವಾಕ್ಯ ರಚನೆ ಹೆಲ್ಪಿಂಗ್ ವರ್ಬ್ ನಿಂದ ಪ್ರಾರಂಭ ಆಗಬೇಕು, ಸಂಬಂಧಪಟ್ಟಂತ ಸಬ್ಜೆಕ್ಟ್ ನೋಡಿಕೊಂಡು. ಇಲ್ಲಿ ಬರುವಂತ ಹೆಲ್ಪಿಂಗ್ ವರ್ಬ್ಸ್ ಡೂ ಮತ್ತು ಡಸ್. ಸಬ್ಜೆಕ್ಟ್ ಪ್ಲೂರಲ್ ಇದ್ರೆ ಡೂ, ಸಿಂಗುಲರ್ ಇದ್ರೆ ಡಸ್. ನೋಡ್ರಿ, ಬರೆಯುತ್ತೇನೆಯೇ ಡು ಐ ರೈಟ್. ಹೆಲ್ಪಿಂಗ್ ವರ್ಬ್ ಮತ್ತು ಮೇನ್ ವರ್ಬ್ ಮಧ್ಯದಲ್ಲಿ ಸಬ್ಜೆಕ್ಟ್ ಇಟ್ಕೊಂಡ್ರೆ ಮುಗಿದು, ನಂತರದಲ್ಲಿ ಆಬ್ಜೆಕ್ಟ್. ನಾನು ಒಳ್ಳೆಯ ಕವನವನ್ನು ಬರೆಯುತ್ತೇನೆಯೇ ಡು ಐ ರೈಟ್ ಗುಡ್ ಪೋಯಮ್ಸ್. ನೀನು ಒಳ್ಳೆಯ ಕವನವನ್ನು ಬರೆಯುತ್ತೀಯಾ ಡು ಯು ರೈಟ್ ಗುಡ್ ಪೋಯಮ್ಸ್. ಅವನು ಒಳ್ಳೆಯ ಕವನವನ್ನು ಬರೆಯುತ್ತಾನೆ ಡಸ್ ಹಿ ರೈಟ್ ಗುಡ್ ಪೋಯಮ್ಸ್. ಈ ರೀತಿ ನೀವು ರೈಟ್ ಅಂದ್ರೆ ಬರೆ ಅನ್ನೋ ಸ್ಥಳದಲ್ಲಿ ಬೇಕಾದಂತ ಮೇನ್ ವರ್ಬ್ ತಗೊಂಡ್ರು ಅದು ಬರೋದು ಹೀಗೆ. ಬರೆ ಅದು ಸ್ಥಳದಲ್ಲಿ ಕಲಿಯುತ್ತೇನೆಯೇ, ಕಲಿಯುತ್ತೀಯಾ, ಕಲಿಯುತ್ತಾನೆಯೇ. ಹೋಗು, ಹೋಗುತ್ತೇನೆಯೇ ಇವು ಬರಬೇಕು. ಬದಲಾಗೋದು ಮೂಲ ಕ್ರಿಯಾಪದದ ಮೂಲ ಶಬ್ದಗಳು ಹೊರತಾಗಿ ಇವು ಸಹಜವಾಗಿ ಬರಲೇಬೇಕು. ಹೋಗುತ್ತೇನೆಯೇ, ಹೋಗುತ್ತೀಯಾ, ಹೋಗುತ್ತಾನೆಯೇ. ಬರೇ ಸ್ಥಳದಲ್ಲಿ ನೀವು ಬೇಕಂತ ಯಾವುದೇ ಕ್ರಿಯಾಪದ ಹಾಕಿದ್ರು ಇದೇ ಬರಬೇಕು. ಗೆಲ್ಲುತ್ತೇನೆಯೇ, ಗೆಲ್ಲುತ್ತೀಯಾ, ಗೆಲ್ಲುತ್ತಾನೆ. ಅದೇ ನಾವು ಗೆಲ್ಲು ಅಂದ್ರೆ ಡು ಐ ವಿನ್, ಡು ಯು ವಿನ್, ಡಸ್ ಹಿ ವಿನ್. ಇದು ಫಿಕ್ಸ್. ಈ ರೀತಿ ನಮ್ಮ ಕನ್ನಡ ಕ್ರಿಯಾಪದಗಳು ಮುಂದೆ ನಡೆಯುವ ಕ್ರಿಯೆ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಸಿಂಪಲ್ ಅಂತೀವಿ. ಅಲ್ಲಿ ಇಂಟ್ರಾಗೇಟಿವ್ ಹೆಲ್ಪಿಂಗ್ ವರ್ಬ್ ಪ್ರಾರಂಭ ಆಗಬೇಕು. ಅದರ ಪಕ್ಕದಲ್ಲಿ ಕಡ್ಡಾಯವಾಗಿ ಸಬ್ಜೆಕ್ಟ್ ಇರಬೇಕು, ಅದರ ಪಕ್ಕದಲ್ಲಿ ಮೇನ್ ವರ್ಬ್, ನಂತರ ಆಬ್ಜೆಕ್ಟ್. ಎಷ್ಟೋ ಪದಗಳು ಬಂದಿರೋದು ಮೇನ್ ವರ್ಬ್ ನಂತರ ಕೊನೆಗೆ ಕ್ವಶನ್ ಮಾರ್ಕ್ ಹಾಕಿ ಪ್ರಶ್ನೆ ಇರುತ್ತೆ. ಅದೇ ನೋಡ್ರಿ, ನಾನು ನಿಮಗೆ ಇಂಗ್ಲಿಷ್ ಕಲಿಸುತ್ತಿದ್ದೇನೆ, ಕಲಿಸೋ ಕ್ರಿಯೆ ನಡೀತಾ ಇದೆ. ಅವನು ಈಗ ಬೆಂಗಳೂರಿಗೆ ಹೋಗುತ್ತಿದ್ದಾನೆ, ಹೋಗೋ ಕ್ರಿಯೆ ನಡೀತಾ ಇದೆ. ಇದಕ್ಕೆ ಕಂಟಿನ್ಯೂಸ್ ಅಂತೀವಿ. ಅದೇ ನೋಡ್ರಿ, ಅವನು ಈಗ ಬೆಂಗಳೂರಿಗೆ ಹೋಗುತ್ತಿದ್ದಾನೆಯೇ ಪ್ರಶ್ನೆ. ಅಂದ್ರೆ ನಡೆಯುತ್ತಿರುವ ಕ್ರಿಯೆ, ಅದಕ್ಕೆ ನಾವು ಕಂಟಿನ್ಯೂಸ್ ಅಂತೀವಿ. ಈ ನಡೆಯುತ್ತಿರುವ ಕ್ರಿಯೆ ಬಗ್ಗೆನೇ ಪ್ರಶ್ನೆ, ಅದಕ್ಕೆ ನಾವು ಇಂಟ್ರಾಗೇಟಿವ್ ಅಂತೀವಿ. ಇದು ಕ್ರಿಯೆ ನಡೀತಾ ಇದೆ, ನಡೆಯುತ್ತಿರುವ ಕ್ರಿಯೆ ಬಗ್ಗೆ ಪ್ರಶ್ನೆ. ಅದು ಯಾವತ್ತು ಇಂಗ್ಲಿಷ್ ಹೆಲ್ಪಿಂಗ್ ವರ್ಬ್ ಪ್ರಾರಂಭ ಆಗುತ್ತೆ. ಯಾವತ್ತು ನೆನ್ಪಿಟ್ಕೊಳ್ರಿ, ಇಂಟ್ರಾಗೇಟಿವ್ ಸೆಂಟೆನ್ಸ್ ಹೆಲ್ಪಿಂಗ್ ವರ್ಬ್ ಪ್ರಾರಂಭ ಆಗಬೇಕು, ಹೆಲ್ಪಿಂಗ್ ವರ್ಬ್ ಪ್ರಾರಂಭ ಆಗಬೇಕು. ಇದು ಕಂಟಿನ್ಯೂಸ್ ಇರೋದ್ರಿಂದ ಮೇನ್ ವರ್ಬ್ ING ಬೇಕು. ಅದು ಸಿಂಪಲ್ ಇದ್ದಾಗ ಬರೀ ಮೇನ್ ವರ್ಬ್ ಬರುತ್ತೆ. ಆದ್ರೆ ಕಂಟಿನ್ಯೂಸ್ ಇದ್ದ ಮೇನ್ ವರ್ಬ್ ING ನಂತರದಲ್ಲಿ ಆಬ್ಜೆಕ್ಟ್. ನೋಡ್ರಿ, ನಾನು ಈಗ ಒಂದು ಪತ್ರವನ್ನು ಬರೆಯುತ್ತಿದ್ದೇನೆಯೇ, ಬರಿತಾ ಇದ್ದೇನೆಯೇ, ಬರೆಯೋ ಕ್ರಿಯೆ ಮಾಡ್ತಾ ಇದ್ದೇನೆಯೇ ಪ್ರಶ್ನೆ ಕಂಟಿನ್ಯೂಸ್ ಟೆನ್ಸ್. ಬರೆಯುತ್ತಿದ್ದೀಯಾ, ನೀನು ಈಗ ಒಂದು ಪತ್ರವನ್ನು ಬರೆಯುತ್ತಿದ್ದೀಯಾ, ಬರೆಯಾಕತ್ತೀಯನ. ಅವನು ಈಗ ಒಂದು ಪತ್ರವನ್ನು ಬರೆಯುತ್ತಿದ್ದಾನೆಯೇ, ಬರೆಯುತ್ತಿದ್ದಾನೆ. ಅದೇ ಇಂಗ್ಲಿಷ್ ನೋಡ್ರಿ, ಹೆಲ್ಪಿಂಗ್ ವರ್ಬ್ ಆಮ್, ಆರ್, ಈಸ್. ಸಬ್ಜೆಕ್ಟ್ ಐ ಇಂದ ಆಮ್ ಫಿಕ್ಸ್. ಆಮ್ ಐ ರೈಟಿಂಗ್ ಅದು ಆಬ್ಜೆಕ್ಟ್.
ನಿಮ್ಗೆ ಯಾವ್ದು ಬೇಕು ಅದು. ಆಮ್ ಐ ರೈಟಿಂಗ್ ಅ ಪೋಯಮ್ ನೋ, ಆಮ್ ಐ ರೈಟಿಂಗ್ ಆನ್ ಅಪ್ಲಿಕೇಶನ್ ನೋ, ಆಮ್ ಐ ರೈಟಿಂಗ್ ಅ ಸ್ಟೋರಿ ನೋ, ಬೇಕಾದ ಸಬ್ಜೆಕ್ಟ್ ಇರ್ಬೋದು. ಅದಕ್ಕೆ ಪೂರಕವಾದಂತ ಹೆಲ್ಪಿಂಗ್ ವರ್ಬ್, ನಂತರ ಮೇನ್ ವರ್ಬ್ ಬರೆದ ನಂತರ ಬೇಕಾದಂತ ಅಬ್ಜೆಕ್ಟ್ ಇರಲಿ ಕೊನೆಗೆ ಹಾಕೊಳ್ಳಿ. ಬರೆಯುತ್ತಿದ್ದೀಯಾ, ಆರ್ ಯು ರೈಟಿಂಗ್, ಬರೆಯುತ್ತಿದ್ದಾನೆಯೇ, ಈಸ್ ಹಿ ರೈಟಿಂಗ್, ಮುಗಿತು. ಹಿಂಗೆ ಬರೆಯುವ ಕ್ರಿಯೆ ನಡೀತಾ ಇದೆ ಕಂಟಿನ್ಯೂಸ್ ಟೆನ್ಸ್, ಅದು ಪ್ರಶ್ನೆ ಕೇಳ್ತಾ ಇದೆ ಇಂಟ್ರಾಗೇಟಿವ್ ಸೆಂಟೆನ್ಸ್. ನಮ್ಗೆ ಯಾವತ್ತೂ ಕ್ರಿಯಾಪದವನ್ನು ನೋಡಿದಾಗ ಟೆನ್ಸ್ ಗೊತ್ತಾಗಬೇಕು ಮತ್ತು ಸೆಂಟೆನ್ಸ್ ಗೊತ್ತಾಗಬೇಕು. ಟೆನ್ಸ್ ಕಂಟಿನ್ಯೂಸ್, ಸೆಂಟೆನ್ಸ್ ಇಂಟ್ರಾಗೇಟಿವ್. ಇಂಟ್ರಾಗೇಟಿವ್ ಯಾವತ್ತು ಹೆಲ್ಪಿಂಗ್ ಅಂತ ಪ್ರಾರಂಭ. ಅದೇ ನೋಡಿ, ಅವನು ನನಗೆ ಒಂದು ಪುಸ್ತಕವನ್ನು ಕೊಟ್ಟಿದ್ದಾನೆ, ಕೊಟ್ಟು ಇದ್ದಾನೆ, ಕೊಡುವ ಕ್ರಿಯೆ ಪೂರ್ಣ ಆಗಿದೆ, ಅದಕ್ಕೆ ನಾವೇನಂತೀವಿ ಪರ್ಫೆಕ್ಟ್ ಟೆನ್ಸ್. ಅವನು ಇಂದು ಬೆಂಗಳೂರಿಗೆ ಹೋಗಿದ್ದಾನೆ, ಹೋಗಿ ಇದ್ದಾನೆ, ಪರ್ಫೆಕ್ಟ್ ಟೆನ್ಸ್. ಈ ರೀತಿ ಪರ್ಫೆಕ್ಟ್ ಟೆನ್ಸ್. ಅವನು ಇಂದು ಬೆಂಗಳೂರಿಗೆ ಹೋಗಿದ್ದಾನೆಯೇ, ಪ್ರಶ್ನೆ. ಅವ ಇವತ್ತು ಬೆಂಗಳೂರಿಗೆ ಹೋಗ್ಯಾನ, ನೀ ಅವನ ರೊಕ್ಕ ಕೊಟ್ಟಿಯನ, ಅವ ನಿನ್ನ ಪುಸ್ತಕ ಕೊಟ್ಟಾನ, ಕೊಟ್ಟ ಅದಾನನು, ಕೊಡೋ ಕ್ರಿಯೆ ಪೂರ್ಣ ಆಗಿದೆಯಾ. ನಾವು ಕ್ರಿಯೆ ಪೂರ್ಣಗೊಂಡ ಕ್ರಿಯೆ ಅದರ ಬಗ್ಗೆ ಪ್ರಶ್ನೆ. ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇಂಟ್ರಾಗೇಟಿವ್ ಸೆಂಟೆನ್ಸ್. ಇಂಟ್ರಾಗೇಟಿವ್ ಸೆಂಟೆನ್ಸ್ ಯಾವ್ದು ಹೆಲ್ಪಿಂಗ್ ವರ್ಬ್ ದಿಂದ ಪ್ರಾರಂಭ ಆಗಬೇಕು. ಇಲ್ಲಿ ಬಳಸುವಂತ ಹೆಲ್ಪಿಂಗ್ ವರ್ಬ್ಸ್ ಎರಡು, ಹ್ಯಾವ್ ಮತ್ತು ಹ್ಯಾಸ್. ಸಬ್ಜೆಕ್ಟ್ ಪ್ಲೂರಲ್ ಇದ್ದಾಗ ಹ್ಯಾವ್, ಸಿಂಗುಲರ್ ಇದ್ದಾಗ ಹ್ಯಾಸ್. ನೋಡ್ರಿ, ನಾನು ಒಂದು ಕವನವನ್ನು ಬರೆದಿದ್ದೇನೆಯೇ, ಹ್ಯಾವ್ ಐ ರಿಟನ್ ಅ ಪೋಯಮ್, ಹ್ಯಾವ್ ಐ ರಿಟನ್ ಎನ್ ಅಪ್ಲಿಕೇಶನ್. ನೀನು ಒಂದು ಕವನವನ್ನು ಬರೆದಿದ್ದೀಯಾ, ಹ್ಯಾವ್ ಯು ರಿಟನ್, ಬರೆದಿದ್ದಾನೆಯೇ, ಹ್ಯಾಸ್ ಹಿ ರಿಟನ್. ಯು ಫಿಕ್ಸ್, ಈ ಸಬ್ಜೆಕ್ಟ್ ಅನುಗುಣವಾಗಿ ನಾವು ಹೆಲ್ಪಿಂಗ್ ವರ್ಬ್ ತಗೊಳ್ಳೋದು, ಆಬ್ಜೆಕ್ಟ್ ಅನ್ನು ವರ್ಬದ ಕೊನೆಗೆ ಇಟ್ಕೋಬಹುದು. ನಾನು 2 ಕವನಗಳನ್ನು ಬರೆದಿದ್ದೇನೆಯೇ, ನಾನು ಈ ಕವನವನ್ನು ಬರೆದಿದ್ದೇನೆ, ನಾನು ನಿನಗೆ ಒಂದು ಪತ್ರವನ್ನು ಬರೆದಿದ್ದೇನೆಯೇ, ನಾನು ನಿನಗೇನು ಒಂದು ಪತ್ರ ಬರೆದಿನನು, ಹ್ಯಾವ್ ಐ ರಿಟನ್ ಅ ಲೆಟರ್ ಟು ಯು. ಅವನು ಈ ಕವನವನ್ನು ಬರೆದಿದ್ದಾನೆಯೇ, ಹ್ಯಾಸ್ ಹಿ ರಿಟನ್ ದಿಸ್ ಪೋಯಮ್. ನೀ ಇವತ್ತು 2 ಕವನ ಬರೆದಿನ, ಹ್ಯಾವ್ ಯು ರಿಟನ್ 2 ಪೋಯಮ್ಸ್ ಟುಡೇ. ನಾವು ಈ ಪದಗಳನ್ನು ಲಕ್ಷ್ಯ ಕೊಟ್ಟು ತಗೊಂಡ್ರೆ ಟೆನ್ಸ್ ನಿರ್ಧಾರ ಆಗುತ್ತೆ. ಆ ಪ್ರಶ್ನೆ ಹೆಲ್ಪಿಂಗ್ ವರ್ಬ್ ಪ್ರಾರಂಭ ಮಾಡಿ ಸಂಬಂಧಪಟ್ಟ ಸಬ್ಜೆಕ್ಟ್, ಸಂಬಂಧಪಟ್ಟಂತ ಮೇನ್ ವರ್ಬಿನ PP ರೂಪ, ನಂತರದಲ್ಲಿ ಯಾವುದೇ ಶಬ್ದ ಆಬ್ಜೆಕ್ಟ್ ಆಗಿ ಬಂದಾಗ ಕೊನೆಗೆ ಹಾಕೊಳ್ಳಿ. ಇದು ಸಹಜವಾಗಿ ಗೊತ್ತಾಗುತ್ತೆ. ಅದೇ ನೋಡ್ರಿ, ಅವನು 10 ವರ್ಷಗಳಿಂದ ಕವನವನ್ನು ಬರೆಯುತ್ತಿದ್ದಾನೆ ಅಥವಾ ಬರೆಯುತ್ತಲೇ ಇದ್ದಾನೆ. ದೀರ್ಘಕಾಲದಿಂದ ನಡೀತಾ ಇದೆ ಕ್ರಿಯೆ, ಸದ್ಯ ನಡೀತಾ ಇದೆ ಕಂಟಿನ್ಯೂಸ್, ದೀರ್ಘಕಾಲದಿಂದ ನಡೀತಾ ಇದೆ ಪರ್ಫೆಕ್ಟ್ ಕಂಟಿನ್ಯೂಸ್. ಇದು ವ್ಯತ್ಯಾಸ. ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಈ ವ್ಯತ್ಯಾಸ ತಿಳಿಸಿದ್ದೀನಿ ಮತ್ತು ಕಂಟಿನ್ಯೂಸ್ ಮತ್ತು ಪರ್ಫೆಕ್ಟ್ ಕಂಟಿನ್ಯೂಸ್ ನಲ್ಲಿ ವ್ಯತ್ಯಾಸ ತಿಳಿಸಲಿಕ್ಕೆ ಒಂದು ವಿಡಿಯೋ ಇದೆ. ಆ ವಿಡಿಯೋನ ನೀವು ವಿವರವಾಗಿ ನೀವು ನೋಡಿದ್ರೆ ತಿಳಿಯುತ್ತೆ. ಬರೆಯುತ್ತಲಿದ್ದೇನೆಯೇ, ಇಲ್ಲಿ ವಾಕ್ಯ ರಚನೆ ಹೆಲ್ಪಿಂಗ್ ವರ್ಬ್, ಸಬ್ಜೆಕ್ಟ್, ಬೀನ್, ಮೇನ್ ವರ್ಬ್, ING, ಆಬ್ಜೆಕ್ಟ್. ಬರೆಯುತ್ತಲಿದ್ದೇನೆಯೇ, ನಾನು 10 ವರ್ಷಗಳಿಂದ ಕವನವನ್ನು ಬರೆಯುತ್ತಲಿದ್ದೇನೆಯೇ, ಹ್ಯಾವ್ ಐ ಬೀನ್ ರೈಟಿಂಗ್ ಪೋಯಮ್ಸ್ ಫಾರ್ 10 years. ಬರೆಯುತ್ತಲಿದ್ದೀಯಾ, ಹ್ಯಾವ್ ಯು ಬೀನ್ ರೈಟಿಂಗ್. ಬರೆಯುತ್ತಲಿದ್ದಾನೆಯೇ, ಹ್ಯಾಸ್ ಹಿ ಬೀನ್ ರೈಟಿಂಗ್. ನಂತರ ತಮ್ಗೆ ಗೊತ್ತಿರೋ ಹಾಗೆ ಈ ಆಬ್ಜೆಕ್ಟ್ ವರ್ಬ್ನ ಕೊನೆಗೆ ಬಳಸ್ಕೊಳ್ಬಹುದು. ಇವೆಲ್ಲ ನಾವು ಪ್ರೆಸೆಂಟ್ ಟೆನ್ಸ್ ನಲ್ಲಿ ಮುಖ್ಯವಾದ ಪ್ರೆಸೆಂಟ್ ಸ್ಥಿತಿಯನ್ನು ಹೇಳಲಿಕ್ಕೆ ಮುಂದೆ ನಡೆಯುವ ಕ್ರಿಯೆ ಸಿಂಪಲ್, ಸದ್ಯ ನಡೀತಾ ಇರುವ ಕ್ರಿಯೆ ಕಂಟಿನ್ಯೂಸ್, ಪೂರ್ಣಗೊಂಡಿರುವ ಕ್ರಿಯೆ ಪರ್ಫೆಕ್ಟ್, ಹಿಂದಿನಿಂದ ಈಗಲೂ ನಡೀತಾ ಇರುವ ಕ್ರಿಯೆ ಪರ್ಫೆಕ್ಟ್ ಕಂಟಿನ್ಯೂಸ್. ಇಲ್ಲಿ ವಾಕ್ಯ ರಚನೆಗಳು ಪ್ರಶ್ನೆ ಕೇಳುವಂತಹದ್ದಿದ್ರೆ ಹೆಲ್ಪಿಂಗ್ ವರ್ಬ್ ದಿಂದ ಪ್ರಾರಂಭ ಆಗಬೇಕು, ಹೆಲ್ಪಿಂಗ್ ವರ್ಬ್ ದಿಂದ ಪ್ರಾರಂಭ ಆಗಬೇಕು, ಹೆಲ್ಪಿಂಗ್ ವರ್ಬ್ ದಿಂದ ಪ್ರಾರಂಭ. ಆ ಪ್ರಶ್ನೆ ಸ್ಥಿತಿ ಬಗ್ಗಿದ್ರೆ ಕೇವಲ ಹೆಲ್ಪಿಂಗ್ ವರ್ಬ್, ಪ್ರಶ್ನೆ ಕ್ರಿಯೆ ಬಗ್ಗಿದ್ರೆ ಹೆಲ್ಪಿಂಗ್ ವರ್ಬ್, ಮೇನ್ ವರ್ಬ್. ಇದನ್ನ ಬರೆಯುತ್ತೇನೆಯೇ, ಬರೆಯುತ್ತಿದ್ದೇನೆಯೇ, ಬರೆದಿದ್ದೇನೆಯೇ, ಬರೆಯುತ್ತಲಿದ್ದೇನೆ. ತಾವು ಗಮನಿಸಿದ್ರೆ ವ್ಯತ್ಯಾಸ ಗೊತ್ತು. ಬರೆಯುತ್ತೇನೆಯೇ, ಬರೆಯುತ್ತಿದ್ದೇನೆಯೇ, ಬರೆದಿದ್ದೇನೆಯೇ, ಬರೆಯುತ್ತಲಿದ್ದೇನೆಯೇ. ಈ ವ್ಯತ್ಯಾಸಗಳು ನಮ್ಮ ಕನ್ನಡದಲ್ಲಿ ಗೊತ್ತಾಗ್ತಾ ಹೋದ್ರೆ ಟೆನ್ಸ್ ನಿರ್ಧಾರ ಆಗುತ್ತೆ. ಅದು ನಾವು ನೋಡ್ಕೊಳ್ಬೇಕು. ಅದೇ ನೋಡಿ, ನೀನು ನಿನ್ನೆ ಬೆಂಗಳೂರಿನಲ್ಲಿ ಇದ್ದೇಯಾ, ಪ್ರಶ್ನೆ. ಇದ್ದೇಯಾ, ನೀನು ನಿನ್ನೆ ಬೆಂಗಳೂರಾಗಿದ್ದೇನ, ಪ್ರಶ್ನೆ. ಇರುವಿಕೆ ಬಗ್ಗೆ ಪ್ರಶ್ನೆ. ನಿನ್ನೆ ಯಾವಾಗಿದ್ದ, ಬೆಂಗಳೂರಿನಲ್ಲಿ ನಿನ್ನೆ ಇದ್ದೆಯಾ, ನೀನು ನಿನ್ನೆ ಬೆಂಗಳೂರಿನಲ್ಲಿ ಇದ್ದೆಯಾ, ನೀ ನಿನ್ನೆ ಬೆಂಗಳೂರಿನಲ್ಲಿ ಇದ್ದೇನು, ನಿನ್ನೆ, ಮೊನ್ನೆ, ಹೋದ ವಾರ, ಹೋದ ತಿಂಗಳು, ಪಾಸ್ಟ್ ಟೆನ್ಸ್ ಅಂತೀವಿ. ಇಲ್ಲಿ ಕೇವಲ ಇರುವಿಕೆ ಬಗ್ಗೆ ಪ್ರಶ್ನೆ. ಅದಕ್ಕೆ ಏನಂತೀವಿ ನೋಡ್ರಿ,
ಇಂಟ್ರಾಗೇಟಿವ್, ಅದು ಕೂಡ ಪ್ರಾರಂಭವಾದ ಹೆಲ್ಪಿಂಗ್ ವರ್ಬ್, ಸಬ್ಜೆಕ್ಟ್ ನೌನ್ ಅಥವಾ ಅಡ್ಜೆಕ್ಟಿವ್ ನೌನ್. ಇಲ್ಲಿ ಬಳಸುವಂತ ಹೆಲ್ಪಿಂಗ್ ವರ್ಬ್ಸ್ ವಾಸ್, ವರ್, ಸಬ್ಜೆಕ್ಟ್ ಸಿಂಗುಲರ್ ಇದ್ರೆ ವಾಸ್, ಪ್ಲೂರಲ್ ಇದ್ರೆ ವರ್. ನೋಡ್ರಿ, ನಾನು ನಿನ್ನೆ ಇಲ್ಲಿ ಇದ್ದೇನೆ, ವಾಸ್ ಐ. ನೀನು ನಿನ್ನೆ ಇಲ್ಲಿ ಇದ್ದೆಯಾ, ವರ್ ಯು. ಇದ್ದಾನೆ, ವಾಸಿ. ನೀನು ಇಲ್ಲೇ ಇದ್ನನ, ನಿನ್ನೆಕಿ ಇಲ್ಲೇ ಇದ್ದಳನ, ನಿನ್ನೆಕಿ ಬೆಂಗಳೂರಾಗಿ ಇದ್ದಳನ, ಇದ್ನನ. ಪ್ರಶ್ನೆ. ಈ ಪ್ರಶ್ನೆ ಕೇವಲ ಇರುವಿಕೆ, ಹಿಂದಿನ ಸ್ಥಿತಿ, ಹಿಂದಿನ ಇರುವಿಕೆ ಬಗ್ಗೆ. ಅವಾಗ ನಾವು ಪಾಸ್ಟ್ ಟೆನ್ಸ್ ಅಂತೀವಿ. ಇಂಟ್ರಾಗೇಟಿವ್ ಹೆಲ್ಪಿಂಗ್ ವರ್ಬ್ ಪ್ರಾರಂಭ ಆಗಬೇಕು. ವಾಸ್ ಐ, ನಾನು ಇದ್ದೇನೆ, ವರ್ ಯು, ನೀನು ಇದ್ದೆಯಾ, ವಾಸಿ, ಅವನು ಇದ್ದಾನೆ, ವಾಶಿ, ಅವಳು ಇದ್ದಾಳೆ. ಇದು ಸ್ಥಿತಿ. ಈಗ ಅದೇ ನೋಡಿ ಕ್ರಿಯೆ. ನಿನ್ನೆ ಅವನು ಬೆಂಗಳೂರು ಹೋದ್ನ, ನಿನ್ನೆ ಇಂಡಿಯಾ ಮ್ಯಾಚ್ ಗೆದ್ದೆನು. ಗೆಲ್ಲುವ ಕ್ರಿಯೆ ಬಗ್ಗೆ ಪ್ರಶ್ನೆ. ಎಂತ ಕ್ರಿಯೆ? ಮುಗಿದು ಹೋದ ಕ್ರಿಯೆ. ಇದಕ್ಕೆ ನಾವು ಸಿಂಪಲ್ ಪಾಸ್ಟ್ ಟೆನ್ಸ್. ಬ್ರಿಟಿಷರು 200 ವರ್ಷ ಭಾರತವನ್ನು ಆಳಿದರು. ಆಳುವ ಕ್ರಿಯೆ ಮುಗಿದೋಗಿದೆ. ಆಳಿದರೆ ಕ್ರಿಯೆ ಮುಗಿದೋಗಿದೆ. ಮುಗಿದು ಹೋದ ಕ್ರಿಯೆ ಬಗ್ಗೆ ಪ್ರಶ್ನೆ, ಅದು ಸಿಂಪಲ್. ಪ್ರಶ್ನೆ ಇರೋದ್ರಿಂದ ಇಂಟ್ರಾಗೇಟಿವ್. ಯಾವತ್ತೂ ಇಂಗ್ಲಿಷ್ ನೊಳಗೆ ಇಂಟ್ರಾಗೇಟಿವ್ ಹೆಲ್ಪಿಂಗ್ ವರ್ಬ್ದಿಂದ ಪ್ರಾರಂಭ ಆಗಬೇಕು. ಇಲ್ಲಿ ಬಳಸುವಂತ ಹೆಲ್ಪಿಂಗ್ ವರ್ಬ್ಸ್ ಯಾರು? ಡಿಡ್ ಒಂದೇ ಒಂದು ಹೆಲ್ಪಿಂಗ್ ವರ್ಬ್ ಡಿಡ್. ಸಿಂಗುಲರ್ ಇದ್ರು ಡಿಡ್, ಸಬ್ಜೆಕ್ಟ್ ಪ್ಲೂರಲ್ ಇದ್ರು ಡಿಡ್. ಬರೆದೇನೆ, ಡಿಡ್ ಐ ರೈಟ್. ಬರೆದೆಯಾ, ಡಿಡ್ ಯು ರೈಟ್. ಬರೆದನೆ, ಡಿಡ್ ಹಿ ರೈಟ್. ಅದಕ್ಕೆ ಇಂಗ್ಲಿಷ್ ವಾಕ್ಯ ನಾವು ಓದುವಾಗ ಇಂಟ್ರಾಗೇಟಿವ್ ಇದ್ರಾಗ ಹೆಲ್ಪಿಂಗ್ ವರ್ಬ್ ಅನ್ನ ಮೇನ್ ವರ್ಬ್ ಜೊತೆ ಕೂಡಿಸ್ಕೊಂಡು ಕಾಣಕ್ ತಗೊಳ್ಬೇಕು. ಡಿಡ್ ರೈಟ್, ಬರೆದೇನೆ. ಡಿಡ್ ರೈಟ್, ಬರೆದೆಯಾ. ಡಿಡ್ ರೈಟ್, ಬರೆದನೆ. ಇದು ಮುಗಿದು ಹೋದ ಕ್ರಿಯೆ ಬಗ್ಗೆ ಸಿಂಪಲ್ ಪಾಸ್ಟ್ ಟೆನ್ಸ್. ಪ್ರಶ್ನೆ ಇಂಟ್ರಾಗೇಟಿವ್. ನೋಡ್ರಿ, ನೀನು ನಿನ್ನೆ ಇಲ್ಲಿ ನನಗಾಗಿ ಕಾಯುತ್ತಿದ್ದೆಯಾ? ಆಳು ಕಣದ. ನೀ ನನಗಾಗಿ ಕಾಯಕತ್ತಿದ್ದೇನು? ಕಾಯ್ತಾ ಇದ್ದೆನು. ಕಾಯ್ತಾ ಇದ್ದೆಯಾ, ಕಾಯ್ತಾ ಕಂಟಿನ್ಯೂಸ್, ಇದ್ದೆಯಾ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಪ್ರಶ್ನೆ ಯಾವತ್ತು ಹೆಲ್ಪಿಂಗ್ ವರ್ಬ್ ಪ್ರಾರಂಭ ಆಗಬೇಕು. ಪಕ್ಕದಲ್ಲಿ ಸಬ್ಜೆಕ್ಟ್, ಕ್ರಿಯೆ ನಡೀತಾ ಇದೆ, ಅದಕ್ಕೆ ಮೇನ್ ವರ್ಬ್ ಐಎನ್ಜಿ, ನಂತರ ಆಬ್ಜೆಕ್ಟ್. ನೋಡ್ರಿ, ಬರೆಯುತ್ತಿದ್ದೇನೆ, ನಾನು ನಿನ್ನೆ ಈ ಕವನವನ್ನು ಬರೆಯುತ್ತಿದ್ದೇನೆ. ವಾಸ್ ಐ ರೈಟಿಂಗ್. ಬರೆಯುತ್ತಿದ್ದೆಯಾ, ವರ್ ಯು ರೈಟಿಂಗ್. ಬರೆಯುತ್ತಿದ್ದನೆ, ವಾಸ್ ಹಿ ರೈಟಿಂಗ್. ತಮ್ಗೆ ಗೊತ್ತಿರುವ ಹಾಗೆ ಯಾವುದೇ ಆಬ್ಜೆಕ್ಟ್ ಬಂದು ವಾಕ್ಯದ ಕೊನೆಗೆ ಆಗ್ತಾವ ಮೇನ್ ವರ್ಬ್ ಪಕ್ಕದಲ್ಲಿ. ನೋಡ್ರಿ, ನೀನು ನಿನ್ನೆ ಈ ಕವನವನ್ನು ಬರೆಯುತ್ತಿದ್ದೆಯಾ? ವರ್ ಯು ರೈಟಿಂಗ್ ದಿಸ್ ಪೋಯಮ್ ಯೆಸ್ಟರ್ಡೇ. ವಾಸ್ ಹಿ ರೈಟಿಂಗ್ ದಿಸ್ ಪೋಯಮ್ ಯೆಸ್ಟರ್ಡೇ. ವಾಸ್ ಹಿ ವಾಚಿಂಗ್ ಟಿವಿ ಯೆಸ್ಟರ್ಡೇ. ಅವನು ನಿನ್ನೆ ಟಿವಿ ನೋಡುತ್ತಿದ್ದಾನೆ. ಪಾಸ್ಟ್ ಕಂಟಿನ್ಯೂಸ್. ಅದೇ ಪರ್ಫೆಕ್ಟ್ ಅಂದ್ರೆ ಪೂರ್ಣಗೊಂಡಿದ್ದ ಕ್ರಿಯೆ. ನಾನು 2 ವರ್ಷಗಳ ಹಿಂದೆ ಬೆಂಗಳೂರಿಗೆ ಹೋಗಿದ್ದೆನು. 2 ವರ್ಷಗಳ ಹಿಂದೆ ನಾನು ಹೋಗೋಕೆ ಪೂರ್ಣ ಆಗಿತ್ತು. ನೀನು ನಿನ್ನೆ ಬೆಂಗಳೂರಿಗೆ ಹೋಗಿದ್ದೆಯಾ? ಪ್ರಶ್ನೆ. ಹೋಗುವ ಕ್ರಿಯೆ ಪೂರ್ಣಗೊಂಡಿತ್ತು ನಿನ್ನೆ. ಪಾಸ್ಟ್ ಪರ್ಫೆಕ್ಟ್. ಅಲ್ಲಿ ಇಂಟ್ರಾಗೇಟಿವ್ ಯಾವುದು? ಹೆಲ್ಪಿಂಗ್ ವರ್ಬ್, ಅದರಿಂದನೇ ಪ್ರಾರಂಭ ಆಗಬೇಕು. ಸಬ್ಜೆಕ್ಟ್. ಇಲ್ಲಿ ಬಳಸೋದು ಹೆಲ್ಪಿಂಗ್ ವರ್ಬ್ ಒಂದೇ ಒಂದು, ಹ್ಯಾಡ್. ಸಬ್ಜೆಕ್ಟ್ ಸಿಂಗಲ್ ಹ್ಯಾಡ್, ಪ್ಲೂರಲ್ ಇದ್ರು ಹ್ಯಾಡ್. ಓಕೆ. ಬರೆದಿದ್ದೇನೆ, ಹ್ಯಾಡ್ ಐ ರಿಟನ್. ಬರೆದಿದ್ದೆಯಾ, ಹ್ಯಾಡ್ ಯು ರಿಟನ್. ಬರೆದಿದ್ದನೆ, ಹ್ಯಾಡ್ ಹಿ ರಿಟನ್. ಇದಕ್ಕೆ ವಾಕ್ಯ ರೂಪದಲ್ಲಿ ಬೇಕಾದ್ರೆ ಫಿಕ್ಸ್ ಹೆಲ್ಪಿಂಗ್ ವರ್ಬ್, ಸಬ್ಜೆಕ್ಟ್, ಮೇನ್ ವರ್ಬ್, ಪಿಪಿ ಫಾರ್ಮ್, ಆಬ್ಜೆಕ್ಟ್ ಫಿಕ್ಸ್ ಇದೆ. ನೋಡೋಣ, ನೀನು ಅವನಿಗೆ ಒಂದು ಪತ್ರವನ್ನು ಬರೆದಿದ್ದೆಯಾ? ನೀನು ಕಳೆದ ವರ್ಷ ಮೊದಲ ಬಹುಮಾನವನ್ನು ಗೆದ್ದಿದ್ದೆಯಾ? ಹ್ಯಾಡ್ ಯು ಒನ್. ನಿನ್ನೆ ಆಕೆಗೆ ಒಂದು ಪುಸ್ತಕ ಕೊಟ್ಟಿದ್ದೆಯಾ? ಹ್ಯಾಡ್ ಯು ಗಿವನ್. ಈ ರೀತಿ ಪೂರ್ಣಗೊಂಡಿದ್ದ ಕ್ರಿಯೆ ಪಾಸ್ಟ್. ಪ್ರಶ್ನೆ ಇಂಟ್ರಾಗೇಟಿವ್. ಆ ಪ್ರಶ್ನೆ ಯಾವತ್ತ ಹೆಲ್ಪಿಂಗ್ ವರ್ಬ್ ಪ್ರಾರಂಭ ಆಗಬೇಕು. ಪೂರ್ಣಗೊಂಡಾಗ ಕ್ರಿಯೆ ಮೇನ್ ವರ್ಬಿನ ಪಿಪಿ ರೂಪದಲ್ಲಿ ನಾವು ವ್ಯಕ್ತ ಮಾಡ್ತೀವಿ. ಅದೇ ನೋಡಿ, ನಾನು ಇನ್ನೊಂದು ವಾಕ್ಯ ತಗೊಂಡು, ಬ್ರಿಟಿಷರು 1947 ತನಕ ಭಾರತವನ್ನು ಆಳುತ್ತಲಿದ್ದರು. ಆಳ್ತಾ ಇದ್ರು. ಎಲ್ಲಿ ತನಕ? 1947 ತನಕ. ಒಂದು ನಿರ್ದಿಷ್ಟ ಸಮಯದವರೆಗೆ ನಡೀತಾ ಇದ್ದಂತ ಕ್ರಿಯೆ. ಅದಕ್ಕೆ ನಾವು ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತೀವಿ. ಇದು ಕೂಡ ಪ್ರಶ್ನೆ ಹೆಲ್ಪಿಂಗ್ ವರ್ಬ್ ಪ್ರಾರಂಭ ಆಗಬೇಕು. ಸಬ್ಜೆಕ್ಟ್ ಬೀನ್, ಮೇನ್ ವರ್ಬ್ ಐಎನ್ಜಿ ಮತ್ತು ಆಬ್ಜೆಕ್ಟ್. ಬರೆಯುತ್ತಲಿದ್ದೇನೆ, ಹ್ಯಾಡ್ ಐ ಬೀನ್ ರೈಟಿಂಗ್. ಬರೆಯುತ್ತಲಿದ್ದೆಯಾ, ಹ್ಯಾಡ್ ಯು ಬೀನ್ ರೈಟಿಂಗ್. ಬರೆಯುತ್ತಲಿದ್ದನೆ, ಹ್ಯಾಡ್ ಹಿ ಬೀನ್ ರೈಟಿಂಗ್. ಈ ರೀತಿ
ದೀರ್ಘಕಾಲದ ತನಕ ಒಂದು ನಿರ್ದಿಷ್ಟ ಸಮಯ ತನಕ ನಡೀತಾ ಇತ್ತು, ಅದಕ್ಕೆ ನಾವು ಹೇಳ್ತೀವಿ ಪರ್ಫೆಕ್ಟ್ ಟೆನ್ಸ್. ಈ ರೀತಿ ಪಾಸ್ಟ್ ಟೆನ್ಸ್ ಅಲ್ಲಿ ಪ್ರಶ್ನೆಗಳು ಹೀಗಿರ್ತವೆ. ಸ್ಥಿತಿ, ಹಿಂದಿನ ಸ್ಥಿತಿ, ಇದ್ದೇನೆ, ಇದ್ದೆಯ, ಇದ್ದನೆ. ಕ್ರಿಯೆ, ಬರೆದೇನೆ, ಗೆದ್ದೆನೆ, ಕೊಟ್ಟೆನೆ, ನೋಡಿದೆನೆ, ಬರೆದೆಯ, ಬರೆದನೆ. ಕಂಟಿನ್ಯೂಸ್, ಬರೆಯುತ್ತಿದ್ದೇನೆ, ಬರೆಯುತ್ತಿದ್ದೆಯ, ಅದರ ಸ್ಥಳದಲ್ಲಿ ಕೇವಲ ಬರೆ ತೆಗೆದು ಬೇಕಾದ ಕ್ರಿಯೆ ಇಟ್ಟರು ಆ ಕ್ರಿಯೆಗೆ ಅನುಗುಣವಾಗಿ ಬರಲೇಬೇಕು. ಅದು ಕಂಟಿನ್ಯೂಸ್ ಹಿಂಗೆ ಬರ್ಬೇಕು, ಪರ್ಫೆಕ್ಟ್ ಹಿಂಗೆ ಬರ್ಬೇಕು. ನೋಡ್ರಿ, ಬರೆಯುತ್ತಿದ್ದೇನೆ, ಕಲಿಸುತ್ತಿದ್ದೇನೆ, ಕೆಲಸ ಮಾಡುತ್ತಿದ್ದೇನೆ, ನೋಡುತ್ತಿದ್ದೇನೆ, ಆಡುತ್ತಿದ್ದೇನೆ, ಬೇಕಾದ ಕ್ರಿಯೆ. ಆಡ್ತಾ ಇದ್ದೇನೆ, ಪಾಸ್ಟ್ ಕಂಟಿನ್ಯೂಸ್. ಈ ರೀತಿ. ಇನ್ನೊಂದು ಫ್ಯೂಚರ್ ಟೆನ್ಸ್, ಇದು ಭವಿಷ್ಯತ್ ಕಾಲ. ಈ ಭವಿಷ್ಯತ್ ಕಾಲ ಅಂದ್ರೆ ಮುಂದಿನ ಸ್ಥಿತಿ ಇತ್ತಂದ್ರೆ, ನೋಡಿ, ನಾನು ನಿನ್ನೆ ಬೆಂಗಳೂರಿನಲ್ಲಿ ಇದ್ದೇನೆ, ಪಾಸ್ಟ್ ಟೆನ್ಸ್. ನಾನು ಇಂದು ಬಾಗಲಕೋಟೆಯಲ್ಲಿ ಇದ್ದೇನೆ, ಪ್ರೆಸೆಂಟ್ ಟೆನ್ಸ್. ನಾನು ನಾಳೆ ಮೈಸೂರಿನಲ್ಲಿ ಇರುತ್ತೇನೆ. ಇರ್ತೀನಿ ಯಾವಾಗ? ನಾಳೆ, ಮುಂದಿನ ವಾರ, ಮುಂದಿನ ತಿಂಗಳ, ಮುಂದಿನ ವರ್ಷ. ಈ ರೀತಿ ನನ್ನ ಮುಂದೆ ಇರಬಹುದಾದ ಸ್ಥಿತಿ, ಅದಕ್ಕೆ ನಾವು ಫ್ಯೂಚರ್ ಟೆನ್ಸ್ ಅಂತೀವಿ. ಇರುತ್ತೇನೆ, ಇಲ್ಲಿ ಹೆಲ್ಪಿಂಗ್ ವರ್ಬ್ ಪ್ರಾರಂಭ ಆಗಬೇಕು. ಸಬ್ಜೆಕ್ಟ್ ಬಿ ನೌನ್ ಅಥವಾ ಅಡ್ಜೆಕ್ಟಿವ್ ಅಥವಾ ಅಡ್ಜೆಕ್ಟಿವ್ ಮತ್ತು ಪ್ರಿಪೋಷನ್. ಇರುತ್ತೇನೆ, ಶಾಲ್ ಐ ಬಿ. ಇಲ್ಲಿ ಬಳಸುವಂತ ಹೆಲ್ಪಿಂಗ್ ಎರಡೇ ಎರಡು, ಶಾಲ್ ಮತ್ತು ವಿಲ್. ಸಬ್ಜೆಕ್ಟ್ ಐ ಅಥವಾ ಹೂ ಇದ್ದಾಗ ಶಾಲ್. ಒಂದು ವೇಳೆ ಐ ಹೂ ಬಿಟ್ಟು ಬೇಕಾ ಸಬ್ಜೆಕ್ಟ್ ತಗೊಂಡ್ರು ವಿಲ್. ನೋಡೋಣ, ಇರುತ್ತೀಯ, ವಿಲ್ ಯು ಬಿ. ಇರುತ್ತಾನೆಯೇ, ವಿಲ್ ಹಿ ಬಿ. ನಂತರ ನೀವು ನೌನ್ ಇದ್ರೆ ನೌನ್, ಅಡ್ಜೆಕ್ಟಿವ್ ಇದ್ರೆ ಅಡ್ಜೆಕ್ಟಿವ್, ಪ್ರಿಪೋಷನ್. ನೋಡ್ರಿ, ಶಾಲ್ ಐ ಬಿ ಅ ಟೀಚರ್ ಇನ್ ಫ್ಯೂಚರ್. ನಾನು ಭವಿಷ್ಯದಲ್ಲಿ ಒಬ್ಬ ಶಿಕ್ಷಕ ಇರುತ್ತೇನೆ. ವಿಲ್ ಯು ಬಿ ಹ್ಯಾಪಿ ಇನ್ ಫ್ಯೂಚರ್. ನೀನು ಭವಿಷ್ಯದಲ್ಲಿ ಸಂತೋಷವಾಗಿರುತ್ತೀಯಾ, ಅಡ್ಜೆಕ್ಟಿವ್. ಅವನು ನಾಳೆ ಬಾಗಲಕೋಟೆಯಲ್ಲಿ ಇರುತ್ತಾನೆಯೇ, ವಿಲ್ ಹಿ ಬಿ ಇನ್ ಬಾಗಲಕೋಟ್ ಟುಮಾರೋ. ಈ ರೀತಿ ನಮ್ಮ ವಾಕ್ಯ ರಚನೆಗಳಲ್ಲಿ ಇಂಥ ಪದಗಳು ಬಂದ್ರೆ ಅದು ಫ್ಯೂಚರ್, ಅದು ಇರುವಿಕೆ ಹೇಳ್ತಾ ಇದ್ರೆ ಹೆಲ್ಪಿಂಗ್ ವರ್ಬ್. ಇದೇ ರೀತಿ ಇಂಗ್ಲಿಷ್ ವಾಕ್ಯ ರಚನೆ ಆಗುತ್ತೆ. ಅದಕ್ಕೆ ನಮ್ಮ ಈ ಕನ್ನಡ ಪದಗಳನ್ನು ನಾವು ನೋಡೋದನ್ನ ಸ್ವಲ್ಪ ಗಂಭೀರವಾಗಿ ತಗೊಂಡ್ರೆ ಅರ್ಥ ಆಗುತ್ತೆ, ಟೆನ್ಸ್ ನಿರ್ಧಾರ ಆಗುತ್ತೆ. ಅದೇ ನೋಡಿ, ಅವನು ನಾಳೆ ಬೆಂಗಳೂರಿಗೆ ಹೋಗುವನು. ಹೋಗುವ ಕ್ರಿಯೆ ಅನಿರ್ದಿಷ್ಟ ಇದೆ. ಇದು ಮುಂದೆ ನಡೆಯಬಹುದಾದ ಅನಿರ್ದಿಷ್ಟ ಕ್ರಿಯೆ. ಇದಕ್ಕೆ ನಾವು ಸಿಂಪಲ್ ಫ್ಯೂಚರ್ ಟೆನ್ಸ್. ಹೋಗುತ್ತಾನೆ, ಸಿಂಪಲ್ ಪ್ರೆಸೆಂಟ್, ನಿರ್ದಿಷ್ಟ ಇದೆ ಕ್ರಿಯೆ, ಹೋಗುವ ಕ್ರಿಯೆ. ಹೋಗುವನು, ಹೋಗುವಳು, ಭೇಟಿ ಆಗುವೆನು ಅನ್ನೋದ್ರಲ್ಲಿ ಅನಿರ್ದಿಷ್ಟತೆ ಇರೋದ್ರಿಂದ ಮುಂದೆ ನಡೆಯಬಹುದಾದ ಅನಿರ್ದಿಷ್ಟ ಕ್ರಿಯೆ, ಇದಕ್ಕೆ ಸಿಂಪಲ್ ಫ್ಯೂಚರ್. ಇಲ್ಲಿ ಪ್ರಶ್ನೆ ಇಂಟ್ರಾಗೇಟಿವ್ ಹೆಲ್ಪಿಂಗ್ ವರ್ಬ್ ಇಂದ ಪ್ರಾರಂಭ ಆಗಬೇಕು. ಇಲ್ಲಿ ಬಳಸುವ ಹೆಲ್ಪಿಂಗ್ ಎರಡೇ ಎರಡು, ಶಾಲ್ ಮತ್ತು ವಿಲ್. ಐ ಹೂ ಇದ್ದಾಗ ಶಾಲ್, ಉಳಿದು ಬೇಕಾದ್ರು ವಿಲ್. ಬರೆಯುವೆನೆ, ಶಾಲ್ ಐ ರೈಟ್. ಬರೆಯುವೆಯ, ವಿಲ್ ಯು ರೈಟ್. ಬರೆಯುವನೆ, ವಿಲ್ ಹಿ ರೈಟ್. ನಂತರದಲ್ಲಿ ವಾಕ್ಯದ ಕೊನೆ ಬೇಕಾದ ಅಬ್ಜೆಕ್ಟ್ ತಗೊಳ್ಳೋದು. ಅವನು ನಾಳೆ ಎರಡು ಕವನಗಳನ್ನು ಬರೆಯುವನೆ, ಬರೆಯುವನೆ, ವಿಲ್ ಹಿ ರೈಟ್ 2 poems ಟುಮಾರೋ. ಅವನು ನಾಳೆ ನಿನ್ನನ್ನು ಭೇಟಿಯಾಗುವನೆ, ವಿಲ್ ಹಿ ಮೀಟ್ ಯು ಟುಮಾರೋ. ಇದು ಬರೆ ಸ್ಥಳದಲ್ಲಿ ನೀವು ಬೇಕಾದ ಹಾಕಿದ್ರು ಈ ಬರೆ ತೆಗೆದುಕೊಳ್ಳುವುದು ಬರಲೇಬೇಕು. ಗೆಲ್ಲು, ಗೆಲ್ಲುವೆನೆ. ಹೋಗು, ಹೋಗುವೆನೆ. ಕೊಡು, ಕೊಡುವೆನೆ. ಕೊಡುವೆಯ, ಕೊಡುವೆಯ, ಕೊಡುವನೆ, ಬರಲೇಬೇಕು. ಅದಕ್ಕೆ ನಾವು ಬರೆ ಅನ್ನೋ ಒಂದು ಸ್ಟ್ಯಾಂಡರ್ಡ್ ಎಕ್ಸಾಂಪಲ್ ಇಟ್ಕೊಂಡು, ಸ್ಟ್ಯಾಂಡರ್ಡ್ ಮೇನ್ ತಗೊಂಡು ಎಲ್ಲಾನು ತಿಳಿಸ್ತಾ ಇದ್ದೀವಿ. ಎಲ್ಲಾ ಟೆನ್ಸ್ ಅಲ್ಲಿ ಬರಬಹುದಂತ ಇಂಟ್ರಾಗೇಟಿವ್ ಪದದ ರೂಪ ಹೆಂಗಿರುತ್ತೆ ನೋಡ್ತಾ ಇದ್ದೀವಿ. ನಾಳೆ ನಾವು ಇಷ್ಟೊತ್ತನೇ ಕ್ರಿಕೆಟ್ ಆಡಾಕತ್ತಿರ್ತೀವಿ, ಆಡ್ತಾ ಇರ್ತೀವಿ, ಇರ್ತೀವಿ ಫ್ಯೂಚರ್, ಆಡ್ತಾ ಕಂಟಿನ್ಯೂಸ್, ಕಂಟಿನ್ಯೂಸ್, ಫ್ಯೂಚರ್ ಕಂಟಿನ್ಯೂಸ್. ಪ್ರಶ್ನೆ, ನೀವು ನಾಳೆ ಇಲ್ಲಿ ಆಡಾಕತ್ತಿರ್ತೀರೇನೆ? ಆಕಿ ನಮಗ್ ನಾಳೆ ಇಲ್ಲಿ ಕಾಯಕತ್ತಿರ್ತಾಳನ, ಕಾಯ್ತಾ ಇರ್ತಾಳನ, ಕಾಯ್ತಾ ಕಂಟಿನ್ಯೂಸ್, ಇರ್ತಾಳನ ಫ್ಯೂಚರ್, ಫ್ಯೂಚರ್ ಕಂಟಿನ್ಯೂಸ್. ಪ್ರಶ್ನೆ ಇಂಟ್ರಾಗೇಟಿವ್ ಹೆಲ್ಪಿಂಗ್ ವರ್ಬ್ ಇಂದ ಪ್ರಾರಂಭ ಆಗಬೇಕು. ಸಬ್ಜೆಕ್ಟ್ ಬಿ, ಮೇನ್ ವರ್ಬ್ ಐಎನ್ಜಿ, ಯಾಕಂದ್ರೆ ಕಂಟಿನ್ಯೂಸ್. ನೋಡೋಣ, ಬರೆಯುತ್ತಿರುತ್ತೇನೆಯೇ, ಶಾಲ್ ಐ ಬಿ ರೈಟಿಂಗ್. ಬರೆಯುತ್ತಿರುತ್ತೀಯಾ, ವಿಲ್ ಯು ಬಿ ರೈಟಿಂಗ್. ಬರೆಯುತ್ತಿರುತ್ತಾನೆಯೇ, ವಿಲ್ ಹಿ ಬಿ ರೈಟಿಂಗ್. ಅದರ ಸ್ಥಳದಲ್ಲಿ ಬೇಕಾದವರು. ಅವರು ನಾಳೆ ಇಲ್ಲಿ ಕ್ರಿಕೆಟ್ ಆಡಾಕತ್ತಿರ್ತಾರನ್. ಯಾರು ಆಡಾಕತ್ತಿರ್ತಾರನ್ ಏನು? ಅವರು ಸಬ್ಜೆಕ್ಟ್, ಉಳಿದೆಲ್ಲ ಆಬ್ಜೆಕ್ಟ್. ವಿಲ್ ದೇ ಬಿ ಪ್ಲೇಯಿಂಗ್ ಕ್ರಿಕೆಟ್ ಟುಮಾರೋ ಎಟ್ ದಿಸ್ ಟೈಮ್?
ಈಗ ನಮ್ಮ ಯಾವುದೇ ಕನ್ನಡ ವಾಕ್ಯದಲ್ಲಿ ಈ ರೀತಿ ಇರಬಹುದಾದ ಕ್ರಿಯಾಪದಗಳನ್ನ ಮೇನ್ ವರ್ಬ್ ಅನ್ನ ಹೆಲ್ಪಿಂಗ್ ವರ್ಬ್ ಅನ್ನು ಗುರುತಿಸಬೇಕು. ಅದನ್ನು ಪದೇ ಪದೇ ಒಂದೆರಡು ಮೂರು ಸಲ ನಾವು ಗಮನ ಕೊಟ್ಟು ನೋಡಿದಾಗ ಕಾಲ ನಿರ್ಧಾರ ಆಗುತ್ತೆ. ಆ ಕಾಲ ನಿರ್ಧಾರ ಆದಾಗ ಆ ಕಾಲದಲ್ಲಿ ಬರುವಂತಹ ಸೂತ್ರಕ್ಕೆ ಅನುಗುಣವಾಗಿ ವಾಕ್ಯಗಳನ್ನು ರಚನೆ ಮಾಡ್ಕೋಬೇಕು. ಇಷ್ಟು ಫಸ್ಟ್ ನಾವು ಮಾಡ್ಕೊಳ್ಬೇಕಂತ ಕೆಲಸ ನೋಡಿ. ನಾಳೆ ಸಾಯಂಕಾಲದೊಳಗೆ ನಾವು ಈ ಕೆಲಸ ಮುಗಿಸಿರ್ತೀವಿ, ಮುಗಿಸಿ ಇರ್ತೀವಿ. ಮುಗಿಸೋ ಕ್ರಿಯೆ ಪೂರ್ಣ ಆಗಿರ್ತೈತಿ ನಾಳೆ ಅನ್ನೋದ್ರೊಳಗ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಅಲ್ಲಿ ಇಂಟ್ರಾಗೇಟಿವ್ ಹೆಲ್ಪಿಂಗ್ ವರ್ಬ್ನಿಂದ ಪ್ರಾರಂಭ ಆಗಬೇಕು. ಸಬ್ಜೆಕ್ಟ್ ಹ್ಯಾವ್, ಮೇನ್ ವರ್ಬ್ ಪಿಪಿ ಫಾರ್ಮ್, ಆಬ್ಜೆಕ್ಟ್ ಮತ್ತು ಕ್ವಶನ್ ಮಾರ್ಕ್. ಬರೆದಿರುತ್ತೇನೆಯೇ ಶಾಲ್ ಐ ಹ್ಯಾವ್ ರಿಟರ್ನ್. ಬರೆದಿರುತ್ತೀಯಾ ವಿಲ್ ಯು ಹ್ಯಾವ್ ರಿಟರ್ನ್. ಬರೆದಿರುತ್ತಾನೆಯೇ ವಿಲ್ ಹಿ ಹ್ಯಾವ್ ರಿಟರ್ನ್. ಇಲ್ಲಿ ಬಳಸುವಂತ ಹೆಲ್ಪಿಂಗ್ ವರ್ಬ್ ಶಾಲ್ ಮತ್ತು ವಿಲ್ ಈಗಾಗಲೇ ಗೊತ್ತಿದೆ. ಅದೇ ನೋಡ್ರಿ, ಒಂದು ಕ್ರಿಯೆ ಈಗ ನಡೀತಾ ಇದೆ, ಮುಂದೆ ಒಂದು ನಿರ್ದಿಷ್ಟ ಸಮಯ ತನಕ ನಡೀತಾ ಇರ್ತೈತಿ ಅಂತ ಹೇಳ್ತಿರ್ತೀವಿ. ಅವರು ಸಂಜೆ 5 ತನಕ ಇಲ್ಲಿ ಕ್ರಿಕೆಟ್ ಆಡಕ್ ಹತ್ತಿರ್ತಾರೆ, ಆಡ್ತಾ ಇರ್ತಾರೆ. ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಹೆಲ್ಪಿಂಗ್ ವರ್ಬ್ ಸಬ್ಜೆಕ್ಟ್ ಹ್ಯಾವ್, ಬೀನ್, ಮೇನ್ ವರ್ಬ್ ಐಎನ್ಜಿ ಮತ್ತು ಆಬ್ಜೆಕ್ಟ್. ಬರೆಯುತ್ತಲಿರುತ್ತೇನೆಯೇ ಶಾಲ್ ಐ ಹ್ಯಾವ್ ಬೀನ್ ರೈಟಿಂಗ್. ಬರೆಯುತ್ತಲಿರುತ್ತೀಯಾ ವಿಲ್ ಯು ಹ್ಯಾವ್ ಬೀನ್ ರೈಟಿಂಗ್. ಬರೆಯುತ್ತಲಿರುತ್ತಾನೆಯೇ ವಿಲ್ ಹಿ ಹ್ಯಾವ್ ಬೀನ್ ರೈಟಿಂಗ್. ಈ ರೀತಿ ನಮ್ಗೆ 15 ಟೆನ್ಸ್ಗಳಲ್ಲಿ ಇರಬಹುದಾದ ಪ್ರಶ್ನೆ ಕೇಳುವಂತ ಪದಗಳು ಯಾವ ತರ ಇರ್ತವೆ ನಾವು ನೋಡ್ತಾ ಇದ್ದೀವಿ. ಅದನ್ನ ಸ್ವಲ್ಪ ತುಲನಾತ್ಮಕವಾಗಿ ಹೋಲಿಕೆ ಮಾಡ್ತಾ ನಮಗೆ ಇದನ್ನ ಸ್ವಲ್ಪ ವಿವರವಾಗಿ ಇದ್ದೇನೆಯೇ, ಇದ್ದೇನೆ, ಇರುತ್ತೇನೆಯೇ, ಇದೆಯಾ, ಇದೆಯಾ, ಇರುತ್ತೀಯಾ, ಇದ್ದಾನೆಯೇ, ಇದ್ದಾನೆ, ಇರುತ್ತಾನೆಯೇ. ನೋಡ್ರಿ ಎಷ್ಟು ಈ ವ್ಯತ್ಯಾಸಗಳು ಗೊತ್ತಾಗಬೇಕು. ಈ ವ್ಯತ್ಯಾಸ ಗೊತ್ತಾಗೋದು ಬಹಳ ಮುಖ್ಯವಾದ ಕೆಲಸ, ಅತ್ಯಗತ್ಯವಾಗಿ ಗೊತ್ತಾಗಬೇಕಂತ ಕೆಲಸ. ಈ ಟೆನ್ಸ್ ನಿರ್ಧಾರ ಆದ್ರೇನೆ ನಮಗೆ ಇಂಗ್ಲಿಷ್ ವಾಕ್ಯಗಳನ್ನ ಸೂತ್ರದಡಿಯಲ್ಲಿ ಮಾಡ್ಲಿಕ್ಕೆ ಸರಳ ಆಗುತ್ತೆ. ಇದು ಕನ್ನಡದಲ್ಲಿ ಸ್ವಲ್ಪ ನಾವು ಗಮನ ಕೊಟ್ಟು ನೋಡಿದಾಗ ಈ ಒಂದು ಕಲೆ ನಮ್ಗೆ ಕರಗತ ಆಗಬೇಕು. ಇಲ್ಲದಿದ್ರೆ ಕೇವಲ ಇಂಗ್ಲಿಷ್ ವಾಕ್ಯ ನೋಡ್ಕೊಂಡು ಯಾವ ಟೆನ್ಸ್ ನಿರ್ಧಾರ ಮಾಡಿದ್ರೆ ನಮ್ಮ ಕನ್ನಡ ವಾಕ್ಯದಲ್ಲಿ ಯಾವ ಕಾಲಕ್ಕೆ ಯಾವ ಶಬ್ದವನ್ನು ನಾವು ಬಳಸ್ತೀವಿ ಅನ್ನೋದು ನಿಖರವಾಗಿ ಗೊತ್ತಾಗುತ್ತೆ. ಅದು ನೋಡ್ರಿ, ಬರೆಯುತ್ತೇನೆಯೇ, ಬರೆದೇನೆ, ಬರೆಯುವೆನೆ. ಬರೆಯುತ್ತೀಯಾ, ಬರೆದೆಯಾ, ಬರೆಯುವೆಯ. ಬರೆಯುತ್ತಾನೆಯೇ, ಬರೆದನೆ, ಬರೆಯುವನೆ. ಈ ರೀತಿ 3 ಸಿಂಪಲ್ ಬೇರೆ ಬೇರೆ ಇವೆ. ಯಾವುದಾದ್ರೂ ನೋಡ್ರಿ ಇಲ್ಲಿ ಒಂದು ವಾಕ್ಯ ಇನ್ನೊಂದು ವಾಕ್ಯ ತರ ಇರೋದೇ ಇಲ್ಲ. ಅದಕ್ಕೆ ನೋಡ್ರಿ, ಈಗ ಬರೆಯುತ್ತಿದ್ದೇನೆ, ಬರೆಯುತ್ತಿದ್ದೇನೆಯೇ, ಬರೆಯುತ್ತಿದ್ದೇನೆ, ಬರೆಯುತ್ತಿರುತ್ತೇನೆಯೇ. ಬರೆಯುತ್ತಿದ್ದೀಯಾ, ಬರೆಯುತ್ತಿದ್ದೆಯಾ, ಬರೆಯುತ್ತಿರುತ್ತೀಯಾ. ಬರೆಯುತ್ತಿದ್ದಾನೆಯೇ, ಬರೆಯುತ್ತಿದ್ದನೆ, ಬರೆಯುತ್ತಿರುತ್ತಾನೆಯೇ. ಕಂಟಿನ್ಯೂಸ್. ಅದೇ ಪರ್ಫೆಕ್ಟ್. ಬರೆದಿದ್ದೇನೆಯೇ, ಬರೆದಿದ್ದೇನೆ, ಬರೆದಿರುತ್ತೇನೆಯೇ. ಬರೆದಿದ್ದೀಯಾ, ಬರೆದಿದ್ದೆಯಾ, ಬರೆದಿರುತ್ತೀಯಾ. ಬರೆದಿದ್ದಾನೆಯೇ, ಬರೆದಿದ್ದನೆ, ಬರೆದಿರುತ್ತಾನೆಯೇ. ಅದೇ ನೋಡ್ರಿ, ಬರೆಯುತ್ತಲಿದ್ದೇನೆಯೇ, ಬರೆಯುತ್ತಲಿದ್ದೇನೆ, ಬರೆಯುತ್ತಲಿರುತ್ತೇನೆಯೇ. ಬರೆಯುತ್ತಲಿದ್ದೀಯಾ, ಬರೆಯುತ್ತಲಿದ್ದೆಯಾ, ಬರೆಯುತ್ತಲಿರುತ್ತೀಯಾ. ಬರೆಯುತ್ತಲಿದ್ದಾನೆಯೇ, ಬರೆಯುತ್ತಲಿದ್ದನೆ, ಬರೆಯುತ್ತಲಿರುತ್ತಾನೆ. ಈ ರೀತಿ ಇವುಗಳನ್ನು ನಾವು ಪದೇ ಪದೇ ನೋಡಿ ನೋಡಿ ಅಂದು ನಮ್ಮ ಸ್ಮೃತಿಯಲ್ಲಿ, ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ನಲ್ಲಿ ಬಹಳ ಸೂಕ್ಷ್ಮವಾದಂಥ ಮನಸ್ಸಿನ ಆಳದಲ್ಲಿ ಈ ವಾಕ್ಯ ರಚನೆ ಹಿಡಿಯಬೇಕು. ಅವಾಗ ಮನಸ್ಸು ನಮಗೆ ಬೇಕಾದಾಗ ಆ ವಾಕ್ಯಗಳನ್ನ ನಮಗೆ ಸೂತ್ರದ ಮೂಲಕ ಕೊಡ್ತಾ ಹೋಗುತ್ತೆ. ಈ ರೀತಿ ಮನಸ್ಸಿನಲ್ಲಿ ಇವುಗಳನ್ನೆಲ್ಲ ನಾವು ಮಾಡಬೇಕು. ಅದಕ್ಕೆ ನಾನು ಓದ್ ವಿಡಿಯೋದಲ್ಲಿ ಒಂದು ಉದಾಹರಣೆ ತಗೊಂಡು ಎಲ್ಲಾ ಟೆನ್ಸ್ನಲ್ಲಿ ನಾವು ಪದೇ ಪದೇ ಯಾವ ತರ ರಿಪೀಟ್ ಮಾಡ್ಕೊಳ್ಬೇಕು ಅನ್ನೋದನ್ನು ಕಲಿಸಿದ್ದೆ. ಇವತ್ತು ಕೂಡ ಅದನ್ನೊಂದು ಪ್ರಯತ್ನ ಮಾಡ್ತೀನಿ. ನೋಡೋಣ. ನಾವು ಸಿಂಪಲ್ ದಿಂದ ಪರ್ಫೆಕ್ಟ್ ಕಂಟಿನ್ಯೂಸ್ ತನಕ ನೋಡೋಣ. ನಾನು ಒಂದು ಕವನವನ್ನು ಬರೆಯುತ್ತೇನೆ, ನಾನು ಒಂದು ಕವನವನ್ನು ಬರೆಯುವುದಿಲ್ಲ, ನಾನು ಒಂದು ಕವನವನ್ನು ಬರೆಯುತ್ತೇನೆ, ನಾನು ಒಂದು ಕವನವನ್ನು ಬರೆಯುವುದಿಲ್ಲವೇ. ನಾನು ಈಗ ಒಂದು ಕವನವನ್ನು ಬರೆಯುತ್ತಿದ್ದೆ, ನಾನು ಈಗ ಒಂದು ಕವನವನ್ನು ಬರೆಯುತ್ತಿಲ್ಲ, ನಾನು ಈಗ ಒಂದು ಕವನವನ್ನು ಬರೆಯುತ್ತಿದ್ದೇನೆ, ನಾನು ಈಗ ಒಂದು ಕವನವನ್ನು
ಬರೆಯುತ್ತಿಲ್ಲವೇ? ನಾನು ಈಗ ಒಂದು ಕವನವನ್ನು ಬರೆದಿದ್ದೇನೆ, ನಾನು ಈಗ ಒಂದು ಕವನವನ್ನು ಬರೆದಿಲ್ಲ, ನಾನು ಈಗ ಒಂದು ಕವನವನ್ನು ಬರೆದಿದ್ದೇನೆ, ನಾನು ಈಗ ಒಂದು ಕವನವನ್ನು ಬರೆದಿಲ್ಲವೇ? ನಾನು ನಿನ್ನೆಯಿಂದ ಈ ಕವನವನ್ನು ಬರೆಯುತ್ತಲಿದ್ದೇನೆ, ನಾನು ನಿನ್ನೆಯಿಂದ ಈ ಕವನವನ್ನು ಬರೆಯುತ್ತಲಿಲ್ಲ, ನಾನು ನಿನ್ನೆಯಿಂದ ಈ ಕವನವನ್ನು ಬರೆಯುತ್ತಲಿದ್ದೇನೆ, ನಾನು ನಿನ್ನೆಯಿಂದ ಈ ಕವನವನ್ನು ಬರೆಯುತ್ತಲಿಲ್ಲವೇ? ಅದನ್ನ ಇಂಗ್ಲಿಷ್ ನಲ್ಲಿ I write a poem, I do not write a poem. Do I write a poem? Don't I write a poem? I am writing a poem now, I am not writing a poem now. Am I writing a poem now? Aren't I writing a poem now? Perfect. I have written a poem today, I have not written a poem today. Have I written a poem today? Haven't I written a poem today? Okay? I have been writing this poem since yesterday. I have not been writing this poem since yesterday. Have I been writing this poem since yesterday? Haven't I been writing this poem since yesterday? ಕೇವಲ ವರ್ಬನ್ನು ನಾವು ಪದೇ ಪದೇ ರಿಪೀಟ್ ಮಾಡಿ ನಮ್ಮ ತಲೆಯಲ್ಲಿ ಫಿಕ್ಸ್ ಮಾಡಿ ಇಟ್ಕೊಳ್ಳಿ. ಬರೆಯುತ್ತೇನೆ, ಬರೆಯುವುದಿಲ್ಲ, ಬರೆಯುತ್ತೇನೆ, ಬರೆಯುವುದಿಲ್ಲ, ಬರೆಯುತ್ತಿದ್ದೇನೆ, ಬರೆಯುತ್ತಿಲ್ಲ, ಬರೆಯುತ್ತಿದ್ದೇನೆ, ಬರೆಯುತ್ತಿಲ್ಲ, ಬರೆದಿದ್ದೇನೆ, ಬರೆದಿಲ್ಲ, ಬರೆದಿದ್ದೇನೆ, ಬರೆದಿಲ್ಲವೇ? ಬರೆಯುತ್ತಲಿದ್ದೇನೆ, ಬರೆಯುತ್ತಲಿಲ್ಲ, ಬರೆಯುತ್ತಲಿದ್ದೇನೆ, ಬರೆಯುತ್ತಲಿಲ್ಲವೇ? ಸಾಕು. ಅದನ್ನೇ ಪಾಸ್ಟ್ ಟೆನ್ಸ್ ನಲ್ಲಿ ನಾವು ನೋಡ್ಬೋದು. ನಾನು ನಿನ್ನೆ ಒಂದು ಕವನವನ್ನು ಬರೆದನು, ನಾನು ನಿನ್ನೆ ಒಂದು ಕವನವನ್ನು ಬರೆಯಲಿಲ್ಲ, ನಾನು ನಿನ್ನೆ ಒಂದು ಕವನವನ್ನು ಬರೆದೇನೆ, ನಾನು ನಿನ್ನೆ ಒಂದು ಕವನವನ್ನು ಬರೆಯಲಿಲ್ಲವೇ? ನಾನು ನಿನ್ನೆ ಒಂದು ಕವನವನ್ನು ಬರೆಯುತ್ತಿದ್ದೆ, ನಾನು ನಿನ್ನೆ ಒಂದು ಕವನವನ್ನು ಬರೆಯುತ್ತಿದ್ದಿಲ್ಲ, ನಾನು ನಿನ್ನೆ ಒಂದು ಕವನವನ್ನು ಬರೆಯುತ್ತಿದ್ದೇನೆ, ನಾನು ನಿನ್ನೆ ಒಂದು ಕವನವನ್ನು ಬರೆಯುತ್ತಿದ್ದೇನೆ. ನಾನು ನಿನ್ನೆ ಒಂದು ಕವನವನ್ನು ಬರೆದಿದ್ದೇನೆ, ನಾನು ನಿನ್ನೆ ಒಂದು ಕವನವನ್ನು ಬರೆದಿದ್ದಿಲ್ಲ, ನಾನು ನಿನ್ನೆ ಒಂದು ಕವನವನ್ನು ಬರೆದಿದ್ದೇನೆ, ನಾನು ನಿನ್ನೆ ಒಂದು ಕವನವನ್ನು ಬರೆದಿದ್ದಿಲ್ಲವೇ? ನಾನು ನಿನ್ನೆಯ ತನಕ ಒಂದು ಕವನವನ್ನು ಬರೆಯುತ್ತಲಿದ್ದೇನೆ, ನಾನು ನಿನ್ನೆಯ ತನಕ ಒಂದು ಕವನವನ್ನು ಬರೆಯುತ್ತಲಿದ್ದಿಲ್ಲ, ನಾನು ನಿನ್ನೆಯ ತನಕ ಒಂದು ಕವನವನ್ನು ಬರೆಯುತ್ತಲಿದ್ದೇನೆ, ನಾನು ನಿನ್ನೆಯ ತನಕ ನಿನ್ನೆ ಒಂದು ಕವನವನ್ನು ಬರೆಯುತ್ತಲಿದ್ದಿಲ್ಲ. ಅದೇ ಇಂಗ್ಲಿಷ್ ನಲ್ಲಿ I wrote a poem yesterday, I did not write a poem yesterday, did I write a poem yesterday, didn't I write a poem yesterday? I was writing this poem yesterday, I was not writing this poem yesterday, was I writing this poem yesterday, wasn't I writing this poem yesterday? I had written this poem yesterday, I had not written this poem yesterday, I hadn't written this poem yesterday, hadn't I written this poem yesterday? I had been writing this poem since yesterday, I had not been writing this poem yesterday. I had been writing this poem since yesterday, I had not been writing this poem yesterday. Had I been writing this poem yesterday since yesterday, hadn't I been writing this poem yesterday? ಅದನ್ನೇ ಕನ್ನಡ ಬರೆದನು, ಬರೆಯಲಿಲ್ಲ, ಬರೆದೇನೆ, ಬರೆಯಲಿಲ್ಲವೇ? ಬರೆಯುತ್ತಿದ್ದೆನು, ಬರೆಯುತ್ತಿದ್ದಿಲ್ಲ, ಬರೆಯುತ್ತಿದ್ದೇನೆ, ಬರೆಯುತ್ತಿದ್ದಿಲ್ಲ, ಬರೆದಿದ್ದೇನು, ಬರೆದಿದ್ದಿಲ್ಲ, ಬರೆದಿದ್ದೇನೆ, ಬರೆದಿದ್ದಿಲ್ಲ, ಬರೆಯುತ್ತಲಿದ್ದೇನು, ಬರೆಯುತ್ತಲಿದ್ದಿಲ್ಲ, ಬರೆಯುತ್ತಲಿದ್ದೇನೆ, ಬರೆಯುತ್ತಲಿದ್ದಿಲ್ಲ. ಅದ್ರ ಜೊತೆನೇ ಹೋಗ್ಬಿಡು. ಹಂಗೆ ಫ್ಯೂಚರ್ ಅಲ್ಲಿ ನೋಡೋಣ. ಬರೆಯುವನು, ನಾನು ನಾಳೆ ಒಂದು ಕವನವನ್ನು ಬರೆಯುವನು, ನಾನು ನಾಳೆ ಒಂದು ಕವನವನ್ನು ಬರೆಯುವುದಿಲ್ಲ, ನಾನು ನಾಳೆ ಒಂದು ಕವನವನ್ನು ಬರೆಯುವೇನೆ, ನಾನು ನಾಳೆ ಒಂದು ಕವನವನ್ನು ಬರೆಯುವುದಿಲ್ಲ, ನಾನು ನಾಳೆ ಒಂದು ಕವನವನ್ನು ಬರೆಯುತ್ತಿರುತ್ತೇನೆ, ನಾನು ನಾಳೆ ಒಂದು ಕವನವನ್ನು ಬರೆಯುತ್ತಿರುವುದಿಲ್ಲ, ನಾನು ಕವನವನ್ನು ಬರೆಯುತ್ತಿರುತ್ತೇನೆ, ನಾನು ನಾಳೆ ಒಂದು ಕವನವನ್ನು ಬರೆಯುತ್ತಿರುವುದಿಲ್ಲ, ನಾನು ನಾಳೆ ಒಳಗಾಗಿ ಒಂದು ಕವನವನ್ನು ಬರೆದಿರುತ್ತೇನೆ, ನಾನು ನಾಳೆ ಒಳಗಾಗಿ ಒಂದು ಕವನವನ್ನು ಬರೆದಿರುವುದಿಲ್ಲ, ನಾನು ನಾಳೆ ಒಳಗಾಗಿ ಒಂದು ಕವನವನ್ನು ಬರೆದಿರುತ್ತೇನೆ, ನಾನು ನಾಳೆ ಒಳಗಾಗಿ ಒಂದು ಕವನವನ್ನು ಬರೆದಿರುವುದಿಲ್ಲ, ನಾನು ನಾಳೆಯ ತನಕ ಈ ಕವನವನ್ನು ಬರೆಯುತ್ತಲಿರುತ್ತೇನೆ, ನಾನು ನಾಳೆ ತನಕ ಈ ಕವನವನ್ನು ಬರೆಯುತ್ತಿಲ್ಲ, ನಾನು ನಾಳೆ ತನಕ ಈ ಕವನವನ್ನು ಬರೆಯುತ್ತಲಿರುತ್ತೇನೆ, ನಾನು ನಾಳೆ ತನಕ ಒಂದು ಕವನವನ್ನು ಬರೆಯುತ್ತಲಿರುವುದಿಲ್ಲ. ಓಕೆ, ಇಂಗ್ಲಿಷ್ ನಲ್ಲಿ ತೋಳ್ಬಹುದು. I shall write a poem tomorrow, I shall not write a poem tomorrow, shall I write a poem this tomorrow, shan't I write a poem this tomorrow? I shall be writing a poem tomorrow, I shall not be writing a poem tomorrow, shall I be writing a poem tomorrow, shan't I be writing a poem tomorrow? Shall I have written this poem by tomorrow? I shall not, I shall have written this poem by tomorrow, I shall not have written this poem by tomorrow. Shall I have written this poem by tomorrow? Shan't I have written this poem by tomorrow? I shall have been writing this poem since tomorrow, I shall not have been writing this poem since tomorrow. Shall I have been writing this poem since tomorrow? Shan't I have been writing this poem since tomorrow? ಬರೆಯುವನು, ಬರೆಯುವುದಿಲ್ಲ, ಬರೆಯುವನೆ, ಬರೆಯುವುದಿಲ್ಲ, ಬರೆಯುತ್ತಿರುತ್ತೇನೆ, ಬರೆಯುತ್ತಿರುವುದಿಲ್ಲ, ಬರೆಯುತ್ತಿರುತ್ತೇನೆ, ಬರೆದಿರುತ್ತೇನೆ, ಬರೆದಿರುವುದಿಲ್ಲ, ಬರೆದಿರುತ್ತೇನೆ, ಬರೆದಿರುವುದಿಲ್ಲ, ಬರೆಯುತ್ತಲಿರುತ್ತೇನೆ, ಬರೆಯುತ್ತಲಿರುವುದಿಲ್ಲ, ಬರೆಯುತ್ತಲಿರುತ್ತೇನೆ, ಬರೆಯುತ್ತಲಿರುತ್ತೇನೆ. ಈ ರೀತಿ ಪದೇ ಪದೇ ಅನ್ನೋದ್ರಿಂದ ಸ್ವಲ್ಪ ಶ್ರಮ ವಹಿಸಿದ್ರೆ ಈ ಕನ್ನಡ ವಾಕ್ಯ ರಚನೆಗಳು 15 ಕನ್ನಡ ವಾಕ್ಯಗಳು ನೆನಪಿಟ್ಕೊಂಡ್ರೆ ಅದರ ಮೂಲಕ ನಾವು ಇಂಗ್ಲಿಷ್ ವಾಕ್ಯ ರಚನೆ ಮಾಡ್ಬೋದು. ಆದ್ರಿಂದ ಇವತ್ತಿನ ವಿಡಿಯೋ ತಮಗೆ ಸಾಕಷ್ಟು ಮಾಹಿತಿ ಕೊಟ್ಟಿರೋದ್ರಿಂದ ತಮಗೆ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ ಮತ್ತು ತಮ್ಮ ಗೆಳೆಯರ ಜೊತೆ ಸಂಬಂಧಿಕರ ಜೊತೆ ಶೇರ್ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ಗೆ ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಇವತ್ತು ಮುಗಿಸ್ತಾ ಇದ್ದೀನಿ. ಧನ್ಯವಾದ.